मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयुतर्जन्ममृत्यामयानाम् गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानाम् इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यातप्रचोदयात् सूक्तिरत्नाकरे रम्ये मूलरामायणार्णवे विहरन्तो महीयां च प्रीयन्तां गुरवो मम वाल्मीकिर्गौः पुनीयान्नो महीधरपदाश्रया यत्काव्यमुपजीवन्ति कवयस्तरणका इव. ಭದ್ರ ಅನ್ನುವವನು ಬಂದ. ಅವನು ಗೂಢಚಾರರಲ್ಲಿ ಒಬ್ಬ. ಸರಿಸುಮಾರಾಗಿ ಗೂಢಚಾರರ ಅಧ್ಯಕ್ಷ ಅಂತ ಹೇಳಿದ್ರೆ ತಪ್ಪಿಲ್ಲ. ಆ ಗೂಢಚಾರರು ಬಂದಾಗ ಇವನು ಕೇಳಿದ, ಏನು ಎಲ್ಲರೂ ನನ್ನ ಬಗ್ಗೆ ಏನು ಅನ್ಕೋತಾ ಇದ್ದಾರೆ? ಶುಭ ಅಯಂತು ವಿಜಯಂ ಸೌಮ್ಯ ದಶಗ್ರೀವವಧಾರ್ಜಿತಂ ಭೂಯಿಷ್ಠಂ ಸ್ವಪುರೇ ಪೌರೈಃ ಕಥ್ಯಂತೆ ಪುರುಷರಷಭಾ. ಅಯಂತು ವಿಜಯಂ ಸೌಮ್ಯ. ಈ ರಾವಣನ ಗೆದ್ದಿದ್ದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಏವ ಮುಕ್ತಸ್ತು ಭದ್ರೇಣ ರಾಘವೋ ವಾಕ್ಯಮಬ್ರವೀತ್ ಕಥಯಸ್ವ ಯಥಾ ತತ್ವಂ ಸರ್ವಂ ನಿರವಶೇಷತಃ. ಈ ರೀತಿ ಭದ್ರ ಹೇಳಿದಾಗ ರಾಮ ಉಬ್ಬಿ ಹೋಗಲಿಲ್ಲ. ಇನ್ನು ಡೀಟೇಲ್ ಆಗಿ ಹೇಳು ಅಂದ. ಇನ್ನು ಬಿಡಿಸಿ ಹೇಳು ಏನು? ಶುಭಾಶುಭಾನಿ ವಾಕ್ಯಾನಿ ಕಾನ್ಯಾಹು ಪುರುಚರಚಭಾ ಪುರವಾತಿನಃ ಶ್ರುತ್ವೇದಾನೀಂ ಶುಭಂ ಕುರ್ಯಾಂ ನ ಕುರ್ಯಾಂ ಅಶುಭಾನಿ ಚ. ನನ್ನ ಬಗ್ಗೆ ಏನು ಒಳ್ಳೆಯದು ಕೆಟ್ಟದ್ದು ಇದೆ ಅದನ್ನು ಹೇಳು. ಜನರು ಏನು ಒಳ್ಳೆಯದನ್ನು ಹೇಳ್ತಾರೆ ಅದನ್ನು ಹೇಳು. ಜನರು ಏನು ಕೆಟ್ಟದನ್ನು ಹೇಳ್ತಾರೆ ಅದನ್ನು ಹೇಳು. ಕೆಟ್ಟದ್ದು ಹೇಳಿದರೆ ತಿದ್ದುಕೊಳ್ತೇನೆ, ಒಳ್ಳೆಯದು ಹೇಳಿದ್ರೆ ಇನ್ನಷ್ಟು ಒಳ್ಳೆಯದು ಮಾಡ್ತೇನೆ. ನ ಕುರ್ಯಾಂ ಅಶುಭಾನಿ ಚ ಕಥಯಸ್ವ ಚ ವಿಸ್ರಬ್ಧ ನಿರ್ಭಯಂ ವಿಗತಜ್ವರ ಕಥಯಂತಿ ಯಥಾ ಪೌರಾಹ ಪಾಪ ಜನಪದೇಶು ಚ. ಹಾಗೆ ಮಾತನಾಡುವವರು ಯಾರು ಬೇಕಾರಾಗಿರಲಿ, ಪಾಪಿಷ್ಠರಾದರೂ ಆಗಿರಲಿ ಒಳ್ಳೆಯವರಾದರೂ ಆಗಿರಲಿ, ಅದರಲ್ಲಿ ತಿದ್ದುಕೊಳ್ಳಬೇಕಾದ ಅಂಶ ಇದ್ದರೆ ನಾನು ತಿದ್ದುಕೊಳ್ಳುತ್ತೇನೆ ಅಂದ ರಾಮ. ರಾಘವೇಣ ಇವ ಮುಕ್ತಸ್ತು ಭದ್ರಸ್ಸು ರುಚಿರಂ ವಚಃ ಪ್ರತ್ಯುವಾಚ ಮಹಾಬಾಹುಂ ಪ್ರಾಂಜಲಿಸ್ಸು ಸಮಾಹಿತಃ. ರಾಮ ಹೀಗೆ ಹೇಳಿದಾಗ ಭದ್ರ ಕೈಗಳನ್ನು ಮುಗಿದು ಚೆನ್ನಾಗಿ ಉಸಿರು ತೆಕ್ಕೊಂಡು ಹೇಳಿದ ಅಂತೆ. ಶೃಣುರಾಜನ್ ಯಥಾ ಪೌರಾಹ ಕಥಯಂತಿ ಶುಭಾಶುಭಂ ಚತ್ವರಾಪಣರಥ್ಯಾಸು ವನೇಶು ಪವನೇಶು ಚ. ಎಲ್ಲರೂ ಕೂಡ ಚತ್ವರ ಅಂದರೆ ಸರ್ಕಲ್, ಆಪಣ ಅಂತ ಹೇಳಿದ್ರೆ ಮಾರ್ಕೆಟ್, ರಥ್ಯ ಅಂದರೆ ರೋಡ್, ವನೇಶು ಅಂತಂದರೆ ಕಾಡು, ಉಪವನೇಶು ಚ ಅಂದರೆ ಉದ್ಯಾನ. ಎಲ್ಲ ಕಡೆ ನಿನ್ನ ಬಗೆಗೆ ಹೀಗೆ ಮಾತಾಡ್ತಾ ಇದ್ದಾರೆ. ದುಷ್ಕರಂ ಕೃತವಾನ್ ರಾಮಃ ಸಮುದ್ರೇ ಸೇತುಬಂಧನಂ ಅಶ್ರುತಂ ಪೂರ್ವಕೈಃ ಕೈಶ್ಚಿತ್ ದೇವೈರಪಿ ಸದಾನವೈಹಿ. ರಾಮ ಮಾಡಿದ ಕೆಲಸ ಯಾರೂ ಮಾಡಲಿಕ್ಕಾಗೋದೇ ಇಲ್ಲ. ದುಷ್ಕರಂ ಕೃತವಾನ್ ರಾಮಃ,
ಏನು? ಸಮುದ್ರೇ ಸೇತುಬಂಧನಂ, ಕಡಲಿಗೆ ಸಂಕವನ್ನು ಕಟ್ಟಿದ. ಅಶ್ರುತಂ ಪೂರ್ವಕೈಹಿ ಕೈಶ್ಚಿತ್, ದೇವತೆಗಳು ದಾನವರು ಯಾರೂ ಮಾಡದ ಕೆಲಸ, ಯೋಚನೆ ಕೂಡ ಮಾಡಿರಲ್ಲ ಸಮುದ್ರಕ್ಕೆ ಸೇತುವೆ ಕಟ್ಟಬಹುದು ಅಂತ. ಇವನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ. ಹತ್ವಾಚ ರಾವಣಂ, ರಾವಣಶ್ಚ ದುರಾಧರಚಃ ಹತಸ್ತಬಲವಾಹನಃ ವಾನರಾಶ್ಚ ವಶಂ ನೀತಾಃ ವೃಕ್ಷಾಶ್ಚ ಸಹ ರಾಕ್ಷಸೈಃ. ರಾವಣನನ್ನ ಯಾರೂ ತಡವಲಾಗುತ್ತಿರಲಿಲ್ಲ. ದುರಾಧರ್ಷಃ, ಅವನ ಸೈನ್ಯ ವಾಹನ ಎಲ್ಲವನ್ನ ನಿರ್ನಾಮ ಮಾಡಿದ. ವಾನರಾಶ್ಚ ವಶಂ ನೀತಾಃ, ಕಪಿಗಳನ್ನು ವಶಕ್ಕೆ ಪಡೆದ. ಆಮೇಲೆ ವೃಕ್ಷಾಶ್ಚ, ಕರಡಿಗಳನ್ನ. ಆಮೇಲೆ ರಾಕ್ಷಸೈ ಸಹ, ರಕ್ಕಸರ ಜೊತೆಗೆ. ಹತ್ವಾಚ ರಾವಣಂ ಸಂಖ್ಯೆ ಸೀತಾಂ ಆಹೃತ್ಯ ರಾಘವಃ ಅಮರ್ಷಂ ಪೃಷ್ಠತಃ ಕೃತ್ವಾ ಸ್ವವೇಶ್ಮ ಪುನರಾನಯತ್. ರಾವಣನನ್ನೇನೋ ಕೊಂದ, ಸೀತೆಯನ್ನು ತಂದ, ತನ್ನ ಅಸಹನೆಯನ್ನ ಮೆಟ್ಟಿ ನಿಂತ. ಯಾಕೆಂದ್ರೆ ಅವಳು ಬೇರೆ ಮನೆಯಲ್ಲಿದ್ದಲ್ಲ. ಕೀದೃಚಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ ಅಂಕಮಾರೋಪ್ಯತು ಪುರ ರಾವಣೇನ ಬಲಾಧೃತಂ. ಸೀತೆಯ ಸಂಭೋಗದ ಚಟ ಇದೆ ಅಂತ ಕಾಣತ್ತೆ ರಾಮನಿಗೆ. ಇಲ್ಲ ಅಂತಂದ್ರೆ ತನ್ನ ಕುಲಕ್ಕೆ ಆದ ಅವಮಾನವನ್ನ, ತನ್ನ ಅವಮಾನವನ್ನ ಸಹಿಸಿ ತನ್ನ ಹೆಂಡತಿಯನ್ನ ಬೇರೊಬ್ಬ ಬಲಾತ್ಕಾರ ಮಾಡಿದ್ದಾನೆ ಅನ್ನೋದನ್ನ ಮರೆತು ಅವಳು ಏನಾಗಿದ್ಲೋ ಏನೋ ಅವಳನ್ನ ಕರ್ಕೊಂಡು ಬಂದ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಯಾಕೆ ಬಿಡಲಿಲ್ಲ? ಪ್ರಾಯ ಕಾಮದಿಂದ ದುರ್ಬಲನಾಗಿದ್ದಾನೆ ರಾಮ. ಅದರಿಂದಾಗಿ ಆ ಸೀತೆ ಕೊಡುವ ಸಂಭೋಗದ ಸುಖಕ್ಕೆ ಮರುಳಾಗಿ ತನ್ನ ಸಿಟ್ಟನ್ನ ನುಂಗಿಕೊಂಡು ಬದುಕ್ತಾ ಇದ್ದಾನೆ. ಈ ಚಟ ಇಲ್ಲದಿದ್ದರೆ ಯಾಕೆ ಅಡ್ಜಸ್ಟ್ ಆಗ್ತಾನೆ? ಯಾಕೆ ರಾಜಿ ಮಾಡ್ಕೋತಾನೆ? ಒಬ್ಬ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಯಾಕೆ? ದೌರ್ಬಲ್ಯ ಇರೋದ್ರಿಂದ ಕಾಂಪ್ರಮೈಸ್ ಆಗಿದ್ದಾನೆ ಹೆಂಡತಿ ಜೊತೆಗೆ. ಯಾಕೆ? ದೌರ್ಬಲ್ಯ ಇದೆ, ಆದ್ದರಿಂದ. ಲಂಕಾಮಪಿ ಪುರಾನೀತಾಂ ಅಶೋಕವನಿಕಾಂ ಗತಾಂ ರಕ್ಷಸಾಂ ವಶಮಾಪನ್ನಾಂ ಕಥಂ ರಾಮೋ ನ ಕುತ್ಸ್ಯತಿ. ಇಲ್ಲ ಅಂದ್ರೆ ಲಂಕೆ ಕರ್ಕೊಂಡು ಹೋಗಿದ್ದಾರೆ, ಅಶೋಕವನದಲ್ಲಿದ್ದಾಳೆ, ರಾಕ್ಷಸರ ವಶದಲ್ಲಿ ಇದ್ಲು, ಅವಳನ್ನ ರಾಮ ಯಾಕೆ ಇಟ್ಕೊಂಡಿದ್ದಾನೆ? ಯೋಚನೆ ಮಾಡಬೇಕಾದ ವಿಚಾರ. ಅಸ್ಮಾಕಮಪಿ ದಾರೇಷು ಸಹನೀಯಂ ಭವಿಷ್ಯತಿ ಯಥಾ ಹಿ ಕುರುತೆ ರಾಜ ಪ್ರಜಾಸ್ತಮನು ವರ್ತತೆ. ನಾವು ಕೂಡ ಮುಂದೆ ಅದನ್ನು ಮಾಡಬೇಕಾಗತ್ತೆ. ನಿಮ್ಮ ರಾಜನೇ ಮಾಡಿದ್ದಾನೆ, ಬೇರೆಯವ್ರ ಮನೆಗೆ ಹೋಗಿ ಇದ್ಬಿಡೋದು, ನಾವು ಎಳ್ಕೊಂಬರೋದು, ಬೇರೆಯವ್ರ ಮನೆಯಲ್ಲಿ ಇದೆಯಲ್ಲ ನೀನು, ನಾನು ನಿನ್ನ ತಗೊಳ್ಳೋಲ್ಲ. ಯಾಕೆ ತಗೊಳ್ಳೋಲ್ಲ? ರಾಮನೇ ತಗೊಂಡಿಲ್ವಾ ಅಂದ್ರೆ ನಾವು ಮಾಡಬೇಕಾಗತ್ತೆ. ಅಸ್ಮಾಕಮಪಿ ಸಹನೀಯಂ ಸ್ವೇಷು ದಾರೇಷು ವರ್ತತೆ ಅಲ್ವಾ? ಯಾಕೆಂದ್ರೆ ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳಿರ್ತಾರೆ. ಏವಂ ಬಹುವಿಧಾವಾಚೋ ವದಂತಿ ಪುರವಾಸಿನಃ ನಗರೇಶು ಚ ಸರ್ವೇಷು ರಾಜನ್ ಜನಪದೇಶು ಚ. ಹೀಗಿರುವಾಗ ಎಲ್ಲ ಪಟ್ಟಣದವರು ಮಾತಾಡ್ತಾ ಇದ್ದಾರೆ. ತಸ್ಯೈವಂ ಭಾಷಿತಂ ಶ್ರುತ್ವ, ಇದ್ಯಾವುದು ಗೊತ್ತಿಲ್ಲದೆ ಒಂದೇ ಒಬ್ಬ ರಜಕ ಹೇಳಿದ್ದು ಅಂತ ಪದ್ಮಪುರಾಣದಲ್ಲಿ ಇದೆ. ಅವನು ಹೇಳಿದ ಅಂತೆ, ಗಲಾಟೆ ಮಾಡಬೇಕಾದ್ರೆ ಹೇಳಿದ ಅಂತೆ ಇದೆ. ಆದ್ರೆ ಅದು ಮಾತ್ರ ಅಲ್ಲ, ಜನ ಎಲ್ಲ ಏನು ಯಾರೋ ಒಬ್ಬ ಅಗತ್ಯ ಹೇಳಿದ್ದಕ್ಕೆ ಮಾತನಾಡ್ದ ಅಂತ ಒಬ್ಬ ಹೇಳಿದ್ರೆ ಅದು ಇದಾಗಲ್ಲ. ಮತ್ತೆ ಒಬ್ಬ ಹೇಳಿದ್ದಕ್ಕೆ ಮಾಡ್ಲೂ ಇಲ್ಲ. ಅದು ಜನರಿಗೆ ಏನಿದ್ರು ಇವಾಗ ಅಲ್ಲ ಮಾರಾಯ್ತಿ. SIT ತನಿಖೆಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಅದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಜನರು ಇನ್ನೂ ಅವ್ರು ಮಾಡಿದ್ದಾರೆ, ಅಲ್ಲಿ ಶವಗಳು ಹೂತಿದೆ ಅಂತಾರೆ. ಜನ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾತಾಡ್ತಾರೆ. ಅವರಿಗೆ ಯಾವುದನ್ನ ಒಪ್ಪಬೇಕು, ಯಾವುದನ್ನ ಒಪ್ಪಬಾರದು, ಒಂದು ವೇಳೆ ಅಲ್ಲಿ ಶವ ಸಿಕ್ಕಿತು ಅಂದ್ರೆ ಅದು ಅಪರಾಧ ಅಂತ ಪ್ರೂವ್ ಆಗತ್ತಾ ಅನ್ನೋದು ಗೊತ್ತಿಲ್ಲ. ಅದರಿಂದ ಏನು ಪ್ರೂವ್ ಮಾಡಕ್ಕಲ್ಲ. ನಮ್ಮ ಅಲ್ಲಿ ಪಕ್ಕದಲ್ಲಿ ಇದೆ ಅಷ್ಟೇ, ನಮ್ಮ ಮನೆಯ ಪಕ್ಕದಲ್ಲಿ ಹೂತಿದ್ದಾರೆ ಶವವನ್ನ, ಅದನ್ನ ನಾಳೆ ತೆಗೆದ್ರೆ ನಾವು ಮಾಡಿದ್ದು ಅಂತ ಆಗತ್ತಾ ಅಂತ ಇಲ್ಲ. ಅದು ಬೇಕಿಲ್ಲ. ಈ ಸಿಕ್ಕಿದ್ರೆ ಅದೂ ಸಿಕ್ಕಿಲ್ಲ ಅಲ್ವಾ? ನಮ್ಮ ಊರಿನಲ್ಲಿ ಹೊಸ ಸೈಟ್ ಆಗಿದೆ ಅಂತ ಹೇಳಿ ಸ್ಮಶಾನದ ಮೇಲೆ ಒಂದು ಸೈಟ್ ಇತ್ತು, ಅದು ಮನೆ ಕಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೇನಿಕ್ಕೋ ಯಾವತ್ತೋ ಒಮ್ಮೆ ತೆಗೆಸ್ಬೇಕಾದ್ರೆ ಮೂಳೆ
ಗಾಬರಿ ಆಗತ್ತೆ. ಅವ್ರೇನಾದ್ರು ಪ್ರತಿಷ್ಠಿತ ಆಗಿದ್ರೆ, ಈಗಿನ ಥರದ್ದು ಏನು ಷಡ್ಯಂತ್ರ ಇದ್ರೆ ಅವ್ರದ್ದು ಮೇಲೂ ಆಗೋದು, ನೋಡಿ ಹೂತಿದ್ದಾರೆ ಅಂತ. ಅದು ಸಿಕ್ಕಿದ ಕೂಡಲೇ ಅದು ಅವ್ರದ್ದು ಅಂತ ಆಗಲ್ಲ ಅನ್ನೋದು ಗೊತ್ತಿಲ್ಲ ಜನಕ್ಕೆ. ಮಾತಾಡ್ತಾರೆ, ಜನಕ್ಕೆ ಏನಪ್ಪ ಏನು ಬೇಕಾದ್ರೆ ಮಾತಾಡ್ತಾರೆ. ಮೊನ್ನೆ ನಮ್ಮದು ಬೌದ್ಧ ಮತ ಮತ್ತು ಭಗವದ್ಗೀತೆ ಆಯ್ತಲ್ಲ, ಅಲ್ಲಿ ಯಾರೋ ಒಬ್ಬ ಬರೆದಿದ್ದ, ಹೀಗೆ ಉಪನ್ಯಾಸ ಮಾಡುವವರು, ಹೀಗೆ ಪ್ರಶ್ನೆ ಕೇಳುವವರು ಒಮ್ಮೆ ಗೋವಿಂದಾಚಾರ್ಯ ಉಪನ್ಯಾಸ ಕೇಳಿ ಗೊತ್ತಾಗತ್ತೆ ಅಂತ. ಅಲ್ಲ, ಅವ್ರು ಶಿಷ್ಯನೇ ಮಾಡ್ತಾ ಇರೋದು, ಅದು ಪ್ರಶ್ನೆ ಅನ್ನೋದು ಗೊತ್ತಿಲ್ಲ, ಪೂರ್ತಿ ಕೇಳಿಸ್ಕೊಂಡಿರಲ್ಲ. ಅವ್ನು ಪ್ರಶ್ನೆ ಮಾಡಿದ ಮಾತ್ರ ಕೇಳಿಸ್ಕೊಂಡು ಮುಂದೋಟೋಗಿರ್ತಾರೆ. ಅಲ್ಲ, ಕೃಷ್ಣ ಮಠದ ವೇದಿಕೆಯಲ್ಲಿ ಅವನು ಹೇಗೆ ಬಂದ, ಯಾರೋ ಕರೆದಿರಬೇಕು, ಅದು ಗೊತ್ತಿಲ್ಲ. ಇನ್ನೊಬ್ರು ಇವರು ಫೋನ್ ಮಾಡಿದ್ರು ಮುಂಬೈನಿಂದ, ರಾತ್ರಿ 10 ಫೋನ್ ಮಾಡಿದ್ದಾರೆ, ಏಕಾದಶಿ. ಯಾರ್ರೀ ಅದು, ಬೌದ್ಧರನ್ನ ಕರೆಸ್ಬಿಟ್ಟಿದ್ದೀರಾ, ಅದು ಹೆಂಗೆ ಬಂದರು ಒಳಗಡೆ, ಹೆಂಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಟ್ರಿ. ಹಾಗೆ ಜನಕ್ಕೆ ಏನೂ ಬೇಕಿಲ್ಲ, ಅವಸರದಲ್ಲಿ ಏನೋ ತೀರ್ಮಾನ ಮಾಡಿ ಆಯಿತು. ನೀನು ಅಗ್ನಿಪ್ರವೇಶ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ, ನಾವು ಹೆಂಗೆ ನಂಬೋದು ಅಂತ ಕೇಳ್ತಾರೆ ಅವರು. SIT ಅವ್ರನ್ನೇ ಒಳಗಡೆ ಹಾಕೊಂಡಿಲ್ಲ ಅಂತ ಹೆಂಗೆ ನಂಬೋದು? ಅವ್ರನ್ನೇ ಕೊಂಡ್ಕೊಂಡಿರ್ಬೋದಲ್ಲ ಅಂತಾರೆ ಜನ. ಜನರಿಗೆ ಹೇಳಲಿಕ್ಕಾಗಲ್ಲ. ನೀವು ಏಕಾಂತದಲ್ಲಿ ಕೂತು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕಷ್ಟೇ. ಅದರಿಂದಾಗಿ ಅವತ್ತು ಹಾಗೆ ಮಾಡಿದ್ರು. ಅಗ್ನಿಪ್ರವೇಶ ಆಗಿದೆ ಅಂತ ನೀವು ಹೇಳ್ತೀರಪ್ಪ, ಅವಾಗಿದ್ದವ್ರು ಯಾರು, ನಗರದವರಿದ್ರ, ಅಯೋಧ್ಯೆಯವನು ಯಾವನೂ ಇರಲಿಲ್ಲ, ಲಕ್ಷ್ಮಣ ಬಿಟ್ರೆ. ಲಕ್ಷ್ಮಣ ಯಾರು, ರಾಮನ ಗುಲಾಮ. ಇನ್ನು ಕಪಿಗಳು, ಅವುಗಳನ್ನೇನು ನಂಬೋದು? ಇನ್ನು ರಾಕ್ಷಸರು, ಅಯ್ಯೋ ಅವರೇ ತಗೊಂಡು ಹೋಗಿದ್ದು ನಮ್ಮ ದೇಶದ ಮೇಲೆ ಬರುವಂತಹ ಒಂದು ಕಪ್ಪು ಚುಕ್ಕೆ. ಆ ರಾವಣ ಅದೇ ಮಾಡ್ತಾ ಇದ್ದ, ಎಲ್ಲರೂ ಅದನ್ನೇ ಮಾಡ್ತಾ ಇದ್ರು. ಈಗ ರಾವಣನನ್ನು ಕೊಂದ, ಅದಕ್ಕೆ ನಾವು ಶುದ್ಧರು ಅಂತ ತೋರಿಸ್ಕೊಳ್ಳಿಕ್ಕೆ ಸೀತೆಯನ್ನ ಕುರಿತು ಆ ಕಥೆ ಕಟ್ಟಿರಬಹುದು ಅಂತ ರಾಕ್ಷಸರ ಮೇಲೂ ಆಕ್ಷೇಪ ಮಾಡ್ಲಿಕ್ಕೆ ಬರುತ್ತೆ. ಕಪಿಗಳು ತಲೆ ಸಮ ಇಲ್ಲ, ಅವ್ರನ್ನೇ ನಂಬೋದು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಬರುತ್ತೆ. ಮತ್ತೆ ಸ್ವಯಂ ಸುಗ್ರೀವ ತನ್ನ ಅತ್ತಿಗೆ ಆದ ತಾರೆಯನ್ನ ಇಟ್ಕೊಂಡ ಆಮೇಲೆ, ಅದರಿಂದಾಗ ಅವ್ರನ್ನೇ ನಂಬೋದು ಅಂತ ಬರುತ್ತೆ. ಬಯ್ಯೋವರಿಗೆ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಅದೇ ಸತ್ಯ ಆಗಬೇಕು ಅಂತಿಲ್ಲ, ಅವ್ರಿಗೆ ಹೇಳಿದ್ದನ್ನ ನಂಬಬೇಕು ಅಂತಿಲ್ಲ. ನೀನು ಇಷ್ಟು ಹೇಳಿದ್ರು ರಾಮಾಯಣ. ನಾನು ನಮ್ಮ ರಮೇಶ್ ಅವರು ಮತ್ತೆ ಶ್ರೀನಿಧಿ ಬರ್ತಾ ಇದ್ದಾಗ ಒಬ್ರು ಬರೋರು, ಬಂದು ಕೂತ್ಕೊಳ್ಳೋರು. ಅವಾಗ ಕೌಸಲ್ಯ ಹೋಮ ಮಾಡ್ತಾಳೆ ಅಂತಂದಾಗ ಅವ್ರು ನಂಬಿಕೆ ಬರಲ್ಲ. ನಾನು ಶ್ಲೋಕ ಸಮೇತ ಹೇಳ್ತಾ ಇದ್ದೆ, ಅವ್ರು ಗಾಬರಿ ಆಗೋಯ್ತು. ಅಲ್ಲಿ ಸರಿಯಾಗಿದೆ, ಇಲ್ಲಿ ಏನೋ ಹೇಳ್ತಾ ಇದ್ದಾನೆ ಅಂತ. ಹಾಗಾಗತ್ತೆ. ಅವ್ರು ಹೇಳಿದ್ದಾರೆ ಅಲ್ಲಿದೆ ಅಂತ, ಇವ್ರು ಹೇಳಿದ್ದಾರೆ ಇಲ್ಲಿಲ್ಲ. ಯಾಕೆಂದ್ರೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಗಂಗೆಗೆ ಅದು ಒಂದಾಯ್ತು. ಹರಕೆಯನ್ನ ಇದು ಮಾಡ್ತಾರೆ. ಗಂಗೆ ಬಿಟ್ಟರು. ಹರಕೆಯನ್ನ ಗಂಗೆ ಹರಕೆ ಕಟ್ಕೋತಾಳೆ. ನಾನು ಕ್ಷೇಮವಾಗಿ ವಾಪಸ್ ಬಂದ್ರೆ 1000 ಹೌದು ಸೀತೆ, ನಾ ಏನಂದೆ, ಅಲ್ಲ ಗಂಗೆಗೆ ಹರಕೆ ಕಟ್ಕೋತಾರೆ ಎಂದಿದ್ದು. ಗಂಗೆಗೆ ಹರಕೆ ಕಟ್ಕೋತಾರೆ, ಗಂಗೆಯನ್ನ ದಾಟಬೇಕಾರೆ. ಗಂಗೆ, ನಾನು ಕ್ಷೇಮವಾಗಿ ಅಯೋಧ್ಯೆಗೆ ಮರಳಿ ಬಂದ್ರೆ 1000 ಮದ್ಯದ ಕೊಡಗಳನ್ನ ನಿನಗೆ ಅರ್ಪಣೆ ಮಾಡ್ತೇನೆ, ಬಹಳ ಮಾಂಸಗಳನ್ನ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಅವಳು ಹೇಳ್ತಾಳೆ. ಇವಾಗ ನಾನು ನೈವೇದ್ಯ ತೋರಿಸೋದು ಇದ್ದ ಹಾಗೆ, ನೈವೇದ್ಯ ಮಾಡ್ತೇನೆ ಅಂತ ಇದ್ದ ಹಾಗೆ ಅವಾಗ ಅವ್ರು ಮಾಡಿದ್ದು. ಅದನ್ನು ಏನು ಅನ್ಕೊಂಡ್ರು ಅವರು, ಭೀಕರ, ಸಾಧ್ಯವೇ ಇಲ್ಲ, ಇವರೇನೇ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬಿಡ್ತು ಅವನಿಗೆ. ಆಮೇಲೆ ಕಣ್ಮರ ಯಾದವನು ಮತ್ತೆ ಸಿಗಲೇ ಇಲ್ಲ. ನಾನು ಯಾವತ್ತೋ ಈ ತರ ಉಪನ್ಯಾಸದಲ್ಲಿ ಕೇಳಿದ್ದಾನೆ, ಹೀಗೆ ನೋಡಿ ಜನ ನಂಬ್ತಾರೆ, ನಿಮ್ಮ ಅವಿವೇಕಿ ಶಿಷ್ಯ ಸಿಕ್ಕಿದ್ದೀನಿ ಇಲ್ಲಿ, ನಮಸ್ಕಾರ ಅಂತಂದ. ಗೊತ್ತಾಗಿದೆ, ಎಲ್ಲೋ ಈಗ ಹೇಳಿದ್ದು ಗೊತ್ತಾಗಿದೆ, ಹೇಳಿದ್ದು. ಅದರಿಂದಾಗಿ ಈ ತರಹ ಇದ್ರು. ಅಲ್ಲ, ತ್ರೇತಾಯುಗದಲ್ಲೂ ಈ ನಮೂನೆ ಜನ ಇದ್ರೆ ಅಂದ್ರೆ ಇದ್ರು. ಸುರಾಣಕರು ಅನ್ನೋರು ಅದಕ್ಕಾಗಿಯೇ ಅವತಾರ ಮಾಡಿದ್ದಿತ್ತು. ಅದಕ್ಕೆ ಈಗ ರಾಮ ಮನುಷ್ಯ ಅಂತ ಒಪ್ಕೋತೀರಾ? ಹೌದು, ಮನುಷ್ಯ ಅಂತ ಒಪ್ಕೋತೀನಿ ಅಂದ್ರೆ 1-2 ತಪ್ಪು ಮಾಡಿದ್ದಾನೆ ಅಂತ ಬಿಟ್ಬಿಡಿ, ಒಳ್ಳೆ ಕತೆ ಆಯ್ತಲ್ಲ. ಯಾರು 1-2 ತಪ್ಪು ಮಾಡೋದೇ ಇಲ್ವೇ? ಶಂಭೂಕನನ್ನ ಕೊಂದ ಒಂದು ತಪ್ಪು, ಸೀತೆಯನ್ನು ಬಿಟ್ಟದ್ದೊಂದು ತಪ್ಪು, ಬಿಟ್ಬಿಡಿ. ಇಲ್ಲ, ರಾಮದೇವನನ್ನ ಇದೂ ತಪ್ಪಲ್ಲ, ಮನುಷ್ಯ ಅಂತ ತಪ್ಪಲ್ಲ, ದೇವತೆ ಅಂತ ಒಪ್ತೀವಿ ಅಂದ್ರೆ ಈ ತರಹ ಮಾಡಿದ್ದನ್ನು ಒಪ್ಕೊಳ್ಳಿ. ಸುರಾಣಕ ದೈತ್ಯರು ಒಪ್ಕೊಳ್ಳಿ, ಆಕ್ಷೇಪ ಮಾಡುವಷ್ಟೇ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಪೂರ್ವಸೂರಿಗಳ ನಡುವೆ ಅಂತ. ಏನು ಮೂರ್ತಿರಾಯರು ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು. ವಾಲ್ಮೀಕಿ ರಾಮಾಯಣ ಓದೋಷ್ಟು ಅವರಿಗೆ ತೃಪ್ತಿ ಇತ್ತು, ಶತಾಯುಷಿಗಳವರು.
ಏನ್ ಮೂರ್ತಿರಾವ್ ಅಂತ, ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ದೇವರು ಅನ್ನೋ ಪುಸ್ತಕ ಬರೆದವರು. ಅವರು ಭವಭೂತಿಯಲ್ಲಿ ಸೀತಾ ಪರಿತ್ಯಾಗ, ಕಾಳಿದಾಸನ ಪ್ರಕಾರ ಅಂತೆಲ್ಲ ವಿಮರ್ಶೆ ಮಾಡಿದ್ದಾರೆ. ಇರಲಿ, ಅದು ಅವರು. ಆದರೆ ಅದು ನಿರ್ಣಯ ತಗೊಂಡಿದ್ದು ತಪ್ಪು. ಇದು ಹೀಗಿದೆ ಅಂತ ಹೇಳಿ, ವಾಲ್ಮೀಕಿಯಲ್ಲಿ ಸೀತಾ ಪರಿತ್ಯಾಗ ಹೀಗಿದೆ ಅಂತ ಹೇಳಿ ಅಲ್ಲ, ಅಲ್ಲಿ ಇದ್ದವರೆಲ್ಲರೂ ಕೂಡ ಸುರಾಣಕರಾಗಿದ್ದರು. ಯಾಕೆ ಅಂದರೆ ನೋಡಿ, ವಾಲ್ಮೀಕಿಗಳು ನಮಗೆ ಎಲ್ಲಿ ಅಂತಂದರೆ, ಅದೇ ರಾಮನ ಮಕ್ಕಳು ಬಂದು ತಮ್ಮ ತಂದೆಯ ಕಥೆಯನ್ನು ಬೀದಿಯಲ್ಲಿ ಹಾಡಿಕೊಂಡು ಬಂದು ತಮ್ಮ ತಂದೆಯ ಎದುರುಗಡೆನೆ ಹೇಳ್ತಾರೆ. ಓ, ಇದು ರಾಮನ ಬಿಂಬದ ತರಹ. ಅದು ಅಲ್ಲಿಗೆಲ್ಲ ಆಯ್ತಲ್ಲ. ಮತ್ತೆ ಕುಶಲವರನ್ನ ಮುಂದೆ ರಾಜ ಮತ್ತೆ ಯುವರಾಜ ಅಂತ ಒಪ್ಕೊಳ್ತಾ ತಾನೆ. ಅವಾಗ ಜನ ಒಪ್ಪಿದ್ದಾರೆ ಅಂತ ಆಯ್ತು. ಅಂದ್ರೆ ಆ ಮಧ್ಯದಲ್ಲಿದ್ದವರು ಯಾರು? ಮಧ್ವಾಚಾರ್ಯ ಹೇಳಿದ್ರು ಸುರಾಣಕ ದೈತ್ಯರು ಅಂತ. ಆ ಕತೆ ವಾಲ್ಮೀಕಿಗಳು ನಮಗೆ ಅಯ್ಯೋ ಈ ಕಥೆಯನ್ನು ಹಿಂಗೆ ಎಂಡ್ ಮಾಡಬಾರ್ದಿತ್ತ ಅಂತ ಜನ ಎಲ್ಲ ಪಶ್ಚಾತ್ತಾಪ ಪಟ್ಟರು. ಸೀತೆಯ ಮಕ್ಕಳು ರಾಜಕುಮಾರರು ಬೀದಿ ಬದಿಯಲ್ಲಿ ನಡೆದುಕೊಂಡು ಬಂದು ತಂದೆಯ ಕಥೆಯನ್ನು ಹಾಡ್ತಾ ತಂದೆಯ ಎದುರುಗಡೆಯೇ ತಂದೆಯ ಕಥೆಯನ್ನು ಹೇಳಿದಾಗ ಜನರಿಗೆಲ್ಲ ಮನವರಿಕೆಯಾಗಿ, ಕರೆಯೋಣ ಆನಂದ ಕರಿ, ತಂದೆಯ ಕಥೆಯನ್ನೆಲ್ಲ ತಂದೆಯ ಎದುರುಗಡೆಯೇ ಒಪ್ಪಿಸಿ ಅವರು ಮರಳಿದರು. ಜನರಿಗೆ ಅವಾಗ ಆ ಶುದ್ಧಿಯ ಬಗ್ಗೆ ಅರ್ಥ ಆಯಿತು. ಜನರಿಗೆ ಆಗ ಇಲ್ಲ, ಇದು ವಂಶ ಶುದ್ಧವಾಗಿದೆ, ಸೀತೆಯ ಸಂತತಿ ಶುದ್ಧವಾಗಿದೆ, ಸೀತೆ ಅಶ್ಲೀಲತೆಯಿಂದ ವರ್ತಿಸಲಿಲ್ಲ, ಸೀತೆ ರಾವಣನ ವಶ ಆಗಲಿಲ್ಲ. ಆಮೇಲೆ ಅರ್ಥ ಆಯಿತು, ರಾಮ ಇಂಥ ಜನರಿಗೆ ಮೋಕ್ಷನ ಕರ್ಕೊಂಡು ಮೋಕ್ಷಕ್ಕೆ ಅದೇ ಕೊಟ್ಟನಾ ಅಂತ ಪ್ರಶ್ನೆ. ಸುರಾಣಕರು ಅನ್ನೋರು ಬಂದು ಹೊಟ್ಟೋದ್ರು. ಸುರಾಣಕರು ಮಾಡಿದ್ದು ಅವರು ಎಲ್ಲ ಕಡೆ ಹರಡಿದ್ರು ಅಂತ. ಸುರಾಣಕರು ಒಬ್ಬಿಬ್ರಲ್ಲ, ಸಾವಿರಾರು ಜನ. ಅವ್ರನ್ನ ಕರ್ಕೊಂಡು ಹೋಗಲೇ ಇಲ್ಲ. ಯಾರು ಸಜ್ಜನರೋ ಅವ್ರಿಗೂ ಕೂಡ ಇದಾಗಲೇ ಇಲ್ಲ ಅಂತ. ಇಲ್ಲ, 9,000 ವರ್ಷಗಳ ಕಳೆದ ನಂತರ ಹೊಸ ಜನರೇಷನ್ ಬಂದಿರುತ್ತೆ ಅಂದ್ರೆ ಅವರಾದ್ರೂ ತಮ್ಮ ಹಿಂದಿನ ಜನರೇಷನ್ ಹೇಳಿದ್ದನ್ನ ಒಪ್ಪದೆ ಸತ್ಯವನ್ನು ಮನವರಿಕೆ ಮಾಡ್ಕೊಂಡಿರ್ಬೋದಲ್ಲ, ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಕುಶಲವರನ್ನ ಹೇಗೆ ರಾಜರು ಅಂತ ಒಪ್ಕೊಳ್ತಾ ಇದ್ರು? ಬಂಡಾಯ ಹೇಳಬೇಕಿತ್ತು, ಬಂಡಾಯ ಹೇಳಬೇಕಿತ್ತಲ್ವಾ? ಈ ಕಥೆಯನ್ನ ಪೂರ್ಣವಾಗಿ ಹೇಳೋದೇ ಇಲ್ಲ ವಾಲ್ಮೀಕಿಗಳು. ಅಲ್ಲ, ಯಾವುದೇ ಬರಹ ಅನ್ನೋದು ಅಪೂರ್ಣ, ಒಪ್ಕೊಳ್ತೇನೆ. ಅದು ದೇವರಂತಹ ವಿಚಾರದಲ್ಲಿ ಯಾವುದೇ ಬರಹ ಅಪೂರ್ಣ. ಒಂದು ರೀತಿ ವಾಲ್ಮೀಕಿ ರಾಮಾಯಣ ಪೂರ್ಣಗೊಳಿಸಿದ್ದು, ರಾಮನ ಕಥೆಯನ್ನ ಪೂರ್ಣವಾಗಿ ನುಡಿದದ್ದು ಸಂಗ್ರಹ ರಾಮಾಯಣದಲ್ಲಿ. ಹನುಮಂತನ ಒಂದು ವಿಜಯದೊಂದಿಗೆ ಕೊನೆಗೊಳ್ಳುತ್ತೆ. ಇವತ್ತಿಗೂ ಕಿಂಪುರುಷ ಖಂಡದಲ್ಲಿ ರಾಮನನ್ನ ಕುರಿತು ಸ್ತೋತ್ರ ಮಾಡ್ತಾ, ರಾಮನ ಅಲ್ಲೊಂದು ರೂಪ ಇದೆ, ಕಿಂಪುರುಷ ಖಂಡದಲ್ಲಿರುವ ರಾಮನ ಎದುರುಗಡೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅನ್ನುವಲ್ಲಿಗೆ ಕೊನೆಗೊಳ್ಳುತ್ತೆ. ಅಂದ್ರೆ ವರ್ತಮಾನದಲ್ಲಿ ಕೊನೆಗೊಳ್ಳೋದು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಅನ್ನೋದಕ್ಕೇನು ಕಿಂಪುರುಷ ಖಂಡದ ವರ್ಣನೆ ಭಾಗವತದಲ್ಲಿ ಬರುತ್ತೆ. ರಾಮನ ಕಥೆಯನ್ನ ಒಂದು ಎಂಡಿಗೆ ತಂದು ಹೇಳಿದ್ದು ವೇದವ್ಯಾಸರು, ವಾಲ್ಮೀಕಿಗಳಲ್ಲ. ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋದ. ಮುಂದೇನು? ಇವತ್ತಿಗೂ ರಾಮ ಇದ್ದಾನೆ, ಕಿಂಪುರುಷ ಖಂಡದಲ್ಲಿದ್ದಾನೆ, ಹನುಮಂತ ಅವನನ್ನ ಕೊಂಡಾಡ್ತಾ ಇದ್ದಾನೆ. ವರ್ತಮಾನಕ್ಕೆ ತಂದು ನಿಲ್ಲಿಸಿದ್ದು. ಅದನ್ನ ಜೋಡಿಸಿ, ಪುರಾಣದ ಆ ಭಾಗವನ್ನು ಜೋಡಿಸಿ ಇದು ಒಂದು ಎಂಡ್ ತಂದು ಕೊಟ್ರು. ಬೇರೆ ಯಾರು ಹಂಗೆ ಎಂಡ್ ತಂದು ಕೊಡ್ಲಿಲ್ಲ. ರಾವಣನ ಸಾಯಿಸಿದ ಅಂತನೋ, ಸುಖವಾಗಿ ರಾಜ್ಯಭಾರ ಮಾಡಿದ್ರು ಅಂತನೋ ಎಂಡ್ ಮಾಡಿದ್ರು. ಆ ಅಂತ್ಯದಲ್ಲಿ ಒಂದು ವೈಶಿಷ್ಟ್ಯ ಇದೆ. ಹೀಗಾಗಿ ಅವತ್ತಿಗೂ ಅಂತಹ ಜನರಿದ್ರ ಅಂದ್ರೆ ಇದ್ರು. ಸುರಾಣಕ ದೈತ್ಯರು, ಎಲ್ಲ ಸುರಾಣಕ ದೈತ್ಯರು. ಅವರು
ವರದಾನದಿಂದ ಬಂದರು ಅಂತ ಮಧ್ವಾಚಾರ್ಯರು ಹೇಳೋದು. ಇಲ್ಲಿ ಕಂಡದ್ದೇನೋ ಅದನ್ನು ಹೇಳಿದ್ರು. ವಾಲ್ಮೀಕಿ ರಾಮಾಯಣ ಅನ್ನೋದು ದರ್ಶನ ಪ್ರಧಾನ. ದರ್ಶನದ ಆಚೆಗಿನ ವಾಸ್ತವವನ್ನು, ಇವಾಗ ಪೇಪರು ದರ್ಶನದ ಆಚೆಗಿನ ವಾಸ್ತವವನ್ನು ನಾವು ತೀರ್ಮಾನ ಮಾಡಬೇಕು. ಯಾವುದೇ ಡೈಲಿ ನ್ಯೂಸ್ ಪೇಪರ್ ಏನಿದೆ ಅದು ದರ್ಶನ ಪ್ರಧಾನ. ಏನು ಹೇಳುತ್ತೆ ನೋಡಿ, ಕೋಮ ಸಾಮರಸ್ಯವನ್ನು ಬೆಸೆದವರು ಮುಸಲ್ಮಾನರಾದರೂ ಗೀಗಿ ಪದವನ್ನು ಹಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಅಲ್ರಿ. ಯಾವುದೋ ಒಂದು ಕಾಲದಲ್ಲಿ ಆದರೂ ಮುಸಲ್ಮಾನರ ಕನ್ವರ್ಟ್ ಆದರು. ಆಮೇಲೆ ಅವ್ರನ್ನ ಅವರು ಬಿಟ್ಟರು, ಇವರು ಬಿಟ್ಟರು. ಇವ್ರಿಗೆ ಆಚೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಈಚೆ ಬರ್ಲಿಕ್ಕೆ ಮನಸ್ಸಿಲ್ಲ. ಅದರಿಂದಾಗಿ ಆ ಕಲಿತ ವಿದ್ಯೆಯನ್ನು ಮಾತ್ರ ಮುಂದುವರಿಸ್ಕೊಂಡು ಹೋದ್ರು. ಅದನ್ನೇನು ಕೋಮ ಸಾಮರಸ್ಯ ಅನ್ನೋದು? ಅವ್ರಿಗೆ ಬೇರೆ ಗತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಆ ಮತವನ್ನು ಪೂರ್ತಿ ಒಪ್ಕೊಳ್ಳಿಲ್ಲ, ಈ ಮತವನ್ನು ಪೂರ್ತಿ ಬಿಡಲಿಲ್ಲ, ಆದರೆ ಲಾಂಛನದಿಂದ ದೂರ ಬಂದರು ಅಂತ ಅರ್ಥ. ಕೋಮು ಸಾಮರಸ್ಯವನ್ನು ಮೆರೆದರು ಅನ್ನೋದು ಅವ್ರ ದರ್ಶನ. ವಾಸ್ತವ ಏನು? ಎಲ್ಲವೂ ದರ್ಶನವೇ. 99% ಕ್ರಿಮಿಯನ್ನ ನಾಶ ಮಾಡುತ್ತೆ. ಏನು, ನಾವು ಕೊಡುವ ಸೋಪನ್ನು ನೀವು ತಗೊಂಡ್ರೆ 99% ಅಥವಾ 90% ಕ್ರಿಮಿಯನ್ನು ನಾಶ ಮಾಡುತ್ತೆ. ಇನ್ನು ಒಂದಿದ್ದೇ ಇದೆಯಾ? 70 ಮಾರ್ಕ್ಸ್ ಅನ್ನು ತೆಗೆದ, 30 ಮಾರ್ಕ್ಸ್ ಅಲ್ಲಿ ಫೇಲಾ? ಅದರಿಂದಾಗಿ ಇದು ದರ್ಶನದ ಆಚೆಗಿನ ವಾಸ್ತವವನ್ನು ನಾವು ಹುಡುಕಲೇಬೇಕು. ಅದು ಒಳ್ಳೆಯವರ ದರ್ಶನವೋ ಕೆಟ್ಟವರ ದರ್ಶನವೋ, ಬೇರೆ ಬೇರೆಯವರ ದರ್ಶನವನ್ನು ಅವರು ದಾಖಲಿಸಿದ್ದಾರೋ ಅದನ್ನು ನೋಡಬೇಕಾಗತ್ತೆ. ಸಮಾಧಿ ಯಾವುದು? ಭಾಗವತಾದಿಗಳು ಸಮಾಧಿ. ಏಕೆಂದ್ರೆ ಆ ಪ್ರತಿಜ್ಞೆಯೇ ಸಮಾಧಿನಾನು ಸ್ಮರ ಯದ್ವಿಚೇಷ್ಟಿತಂ ಅಂತಿದೆ. ಯಾಕೆ ಹೇಳಿದ್ದು ಅಂದ್ರೆ ಸ್ವಲ್ಪ ಬಹಳ ಮುಂದೊಟ್ಟೋದೆ ನಾನು. ಅವತ್ತು ಈ ತರಹ ಮಾತನಾಡಿಕೊಂಡ್ರು ಸುರಾಣಕ ದೈತ್ಯರು. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ, ಜನರು ಮಾತಾಡಿಕೊಂಡ್ರು ಅಂತ. ಏವಂ ಬಹುವಿಧಾವಾಚೋ ವದಂತಿ ಪುರವಾಸಿನಃ ನಗರೇಶು ಚ ಸರ್ವೇಷು ರಾಜನ್ ಜನಪದೇಶು ಚ ತಸ್ಯೈವಂ ಭಾಷಿತಂ ಶ್ರುತ್ವಾ ರಾಘವ ಪರಮಾರ್ಥವತ್ ಉವಾಚ ಸಹೃದಃ ಕಥಮೇತದ್ವದಂತು ಮಾಂ. ಆ ಮಾತನ್ನ ಕೇಳಿ ರಾಮ ಏನು ಮಾಡಿದ? ಸಂಕಟಗೊಂಡ. ಒಬ್ಬ ರಾಜನಾದವನಿಗೆ ಸಂಕಟ ಆಗತ್ತೆ. ಯಾಕೆಂದ್ರೆ ತನ್ನ ಕ್ಯಾರೆಕ್ಟರ್ ಬಗ್ಗೆನೇ ಅನುಮಾನ ಪಟ್ರೆ. ಸಂಕಟದಿಂದ ಸಂಕಟಗೊಂಡವನಂತೆ ಪರಮಾರ್ಥನಂತೆ ಎಲ್ಲರನ್ನ ಕೇಳಿದೆ. ಇದು ಹೇಗಾಯ್ತು ಹೇಳಿ ಇಂದ. ಸರ್ವೇತು ಚಿರತಾ ಭೂಮೌ ಅಭಿವಾದ್ಯ ಪ್ರಣಮ್ಯ ಚ ಪ್ರತ್ಯೂಚು ರಾಘವಂ ದೀನಮೇವಮೇತನ್ನತಂ ಚಯ. ಅವನು ಕೇಳಿದ ಸ್ಟೈಲ್ಗೆ ಎಲ್ಲರಿಗೂ ಭಯ ಆಯಿತು. ನಾನು ಇಷ್ಟು ಶುದ್ಧನಾಗಿ ಇದ್ದೇನೆ, ನನ್ನ ಬಗೆಗೂ ಹೀಗ ಅಂತ ಪರಮಾರ್ಥನೋ ಎಂಬಂತೆ ಕೇಳಿದ. ಅವಾಗ ಎಲ್ಲರೂ ನಮಸ್ಕಾರ ಮಾಡ್ಬಿಟ್ರಂತೆ. ಇದ್ದದ್ದನ್ನು ಅನುವಾದ ಮಾಡಿದ್ದೇವೆ ವಿನಃ ನಾವು ಹಾಗಿಲ್ಲ ಅಂದ್ರಂತೆ. ಶ್ರುತ್ವಾತು ವಾಕ್ಯಂ ಕಾಕುತ್ಸ್ಥಃ ಸರ್ವೇಷಾಂ ಸಮುದೀರಿತಂ ವಿಸರ್ಜಯಾಮಾತ ತದಾ ವಯಸ್ಯಾನ್ ಶತ್ರುಸೂದನಃ. ಇದನ್ನು ಕೇಳಿದ ಕೂಡಲೇ ಸಭೆ ಅಲ್ಲಿಗೇನೆ ಬರ್ಖಾಸ್ತ್. ಸಭೆ ಮುಗೀತು, ಹೋಗ್ಬೋದು ಎಲ್ಲರೂ ಅಂತ ಅಂದ್ಬಿಟ್ಟ. ಎಲ್ಲರೂ ಹೋದ್ರು ಅನ್ನುವಲ್ಲಿಗೆ 43ನೆಯ ಸರ್ಗ. ಏನೇನಾಯ್ತು ಅಂತೆಲ್ಲ ಹೇಳಬೇಕಲ್ಲ. ವಿಸೃಜ್ಯತು ಸುಹೃದ್ವರ್ಗಂ ಬುದ್ಧ್ಯಾ ನಿಶ್ಚಿತ್ಯ ರಾಘವ ಸಮೀಪೆ ದ್ವಾಸ್ಥಮಾಸೀನಂ ಇದಂ ವಚನಮಬ್ರವೀತ್. ತನ್ನ ಒಳಕೋಣೆಗೆ ಪ್ರವೇಶ ಮಾಡ್ತಾ ಪಕ್ಕದಲ್ಲಿದ್ದ ದ್ವಾರಪಾಲಕನಿಗೆ, ಹೋಗು ಲಕ್ಷ್ಮಣನನ್ನು ಕರ್ಕೊಂಡು ಬಾ ಅಂದ. ಶೀಘ್ರಮಾನಯತೌ ಮಿತ್ರಿಂ ಲಕ್ಷ್ಮಣಂ ಶುಭಲಕ್ಷಣಂ ಭರತಂಚ ಮಹಾಭಾಗಂ ಶತ್ರುಘ್ನಮಪರಾಜಿತಂ. 3 ಜನರನ್ನು ಕರ್ಕೊಂಡು ಬಾ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 3 ಜನರನ್ನ. ರಾಮಸ್ಯ ವಚನಂ ಶ್ರುತ್ವಾ ದ್ವಾಸ್ಥೋ ಮೂರ್ಧ್ನಿ ಕೃತಾಂಜಲಿ ಲಕ್ಷ್ಮಣಸ್ಯ ಗೃಹಂ ಗತ್ವಾ ಪ್ರವಿವೇಶ ಅನಿವಾರಿತಃ. ಸೀದಾ ಲಕ್ಷ್ಮಣನ ಮನೆಗೆ ಹೋದ. ಅಲ್ಲಿ ಯಾರೂ ತಡಿಲಿಲ್ಲ. ಅಂದ್ರೆ ರಾಮನ ಮನೆಯಿಂದ ಬಂದಿದ್ದಾನೆ ಅಂತ ಅವನಿಗೆಲ್ಲ ಕಡೆ ಮುಕ್ತ ಪ್ರವೇಶ. ಉವಾಚ ಸುಮಹಾತ್ಮಾನಂ ವರ್ಧಯಿತ್ವಾ ಕೃತಾಂಜಲಿ ದ್ರಷ್ಟುಮಿಚ್ಛತಿ ರಾಜಾ ತ್ವಾಂ ಗಮ್ಯತಾಂ ತತ್ರ ಮಾಚಿರಂ. ರಾಮ
ನಿಮ್ಮನ್ನು ನೋಡಬೇಕು ಅಂತ ಇದ್ದಾನೆ, ಬೇಗ ಬರಬೇಕಂತೆ. ಬಾಢಮಿತ್ಯೇವತೌ ಮಿತ್ರಿ ಕೃತ್ವಾ ರಾಘವಚಾತನಂ ಪ್ರಾದ್ರವದ್ರಥಮಾರುಹ್ಯ ರಾಘವಸ್ಯ ನಿವೇಚನಂ. ಅವನಿದ್ದ ಮನೆಯಿಂದ ರಥವನ್ನ ಏರಿ ಕೂಡಲೇ ತೆರಳಿದ. ಅಂದರೆ ಸುಮಾರು ದೂರ ಇರುತ್ತೆ. ಬಾಢಮಿತ್ ಪ್ರಯಾಂತಂ ಲಕ್ಷ್ಮಣಂ ದೃಷ್ಟ್ವಾ ದ್ವಾಸ್ಥೋ ಭರತಮಂತಿಕಾತ್ ಉವಾಚ ಭರತಂ ತತ್ರ ವರ್ಧಯಿತ್ವಾ ಕೃತಾಂಜಲಿ. ಸರಿ, ಅವನು ಭರತನ ಮನೆಗೆ ಹೋದ. ವಿನಯಾವನತೋ ಭೂತ್ವಾ ರಾಜ ತ್ವಾಂ ದ್ರಷ್ಟುಮಿಚ್ಛತಿ. ವಿನಯದಿಂದ ಬಾಗಿ ನುಡಿದ, ಭರತನೇ, ಯುವರಾಜನೇ, ರಾಮಚಂದ್ರ ನೋಡಬೇಕು ಅಂತ ಇದ್ದಾನೆ ಅಂತ. ಉತ್ಪಪಾತ ಆಸನಾತ್ತೂರ್ಣಂ ಪದ್ಭ್ಯಾಮೇವ ಮಹಾಬಲಃ ದೃಷ್ಟ್ವಾ ಪ್ರಯಾಂತಂ ಭರತಂ ತ್ವರಮಾಣ ಕೃತಾಂಜಲಿ. ಇವನಾದರೂ ರಥವನ್ನಾದರೂ ಏರಿದ. ಉತ್ಪಪಾತ ಆಸನಾತ್ತೂರ್ಣಂ ಪದ್ಭ್ಯಾಮೇವ. ಅವನು ಭರತ ರಾಮ ಹೇಳಿದ್ನ ಅಂತ ಕಾಲಿ ತಗೊಳ್ಳಿಕ್ಕೆ ಶುರು ಮಾಡಿದ್ನಂತೆ. ಅವನು ಹೋದ. ಇವನು ಭರತ ಶತ್ರುಘ್ನನ ಮನೆಗೆ ಹೋದ. ಶತ್ರುಘ್ನ ಭವನಂ ಗಚ್ಛಾಂ ತಥೋ ವಾಕ್ಯಮುವಾಚ ಯೇ ಹ್ಯಾಗಚ್ಚ ರಘುಶ್ರೇಷ್ಠ ರಾಜ ತ್ವಾಂ ದ್ರಷ್ಟುಮಿಚ್ಛತಿ. ಮೊದಲು ಲಕ್ಷ್ಮಣ ಹೋಗಿದ್ದಾನೆ, ಆಮೇಲೆ ಭರತ ಹೋಗಿದ್ದಾನೆ, ತಾವು ಬರಬೇಕಂತೆ ಅಂತ ಹೇಳಿದಾಗ ಆಸನದಿಂದ ಸೀದಾ ಓಡಿದ. ಶಿರಸಾ ವಂದ್ಯಧರಣೀಂ ಪ್ರಯಯೌ ಯತ್ರ ರಾಘವ. ರಾಮನಿದ್ದಲ್ಲಿಗೆ ನಮಸ್ಕಾರ ಮಾಡಿ ಓಡಿದನಂತೆ. ದ್ವಾಸ್ಥಸ್ತ್ವಾಗಮ್ಯ ರಾಮಾಯ ಸರ್ವಾನೇವ ಕೃತಾಂಜಲಿ. ಅಷ್ಟು ಹೊತ್ತಿಗೆ ಶತ್ರುಘ್ನಿಗೆ ಹೇಳಿ ಬರುವಷ್ಟೊತ್ತಿಗೆ ಲಕ್ಷ್ಮಣ ದ್ವಾರದಲ್ಲಿ ನಿಂತಿದ್ದ. ಸ್ವಲ್ಪ ಹೊತ್ತಿಗೆ ಭರತ ಶತ್ರುಘ್ನರು ಬಂದರು. ಒಳಗಡೆ ಹೋಗಿ ನಿವೇದಯಾಮಾಸ ತಥಾ ಭ್ರಾತೃನ್ ಸ್ವಾನ್ ಸಮುಪಸ್ಥಿತಾನ್ ಕುಮಾರಾನ್ ಆಗತಾನ್ ಶ್ರುತ್ವಾ ಚಿಂತಾವ್ಯಾಕುಲಿತೇಂದ್ರಿಯ. ದ್ವಾರಪಾಲಕ ಬಂದು ಎಲ್ಲರೂ ಹೊರಗಡೆ ಕಾದಿದ್ದಾರೆ, ಒಳಗಡೆ ಕರೀಲೇ ಅಂದ. ಅವಾಂಗ್ಮುಖೋ ದೀನಮನ ದ್ವಾಸ್ಥಂ ವಚನಮಬ್ರವೀತ್ ಪ್ರವೇಶಯ ಕುಮಾರಾನ್ಸ್ತ್ವಂ ಮತ್ಸಮೀಪಂ ತ್ವರಾನ್ವಿತಃ. ತಲೆ ತಗ್ಗಿಸಿಕೊಂಡಿದ್ದ ಅವಾಂಗ್ಮುಖ ದೀನಮನಃ. ಮನಸ್ಸಿನಲ್ಲಿ ಸಂಕಟವಿತ್ತು, ಮಾತಿನಲ್ಲಿ ಒಡೆದು ಕಾಣ್ತಾ ಇತ್ತು. ಬಂದಿದ್ದಾರಾ? ಎಲ್ಲರನ್ನ ಬೇಗ ಕರಿ ಅಂದ. ಏತೇಷು ಜೀವಿತಂ ಮಹ್ಯಂ ಏತೆ ಪ್ರಾಣಃ ಪ್ರಿಯಾ ಮಮ ಆಜ್ಞಾಪ್ತಾಸ್ತು ನರೇಂದ್ರೇಣ ಕುಮಾರ ಶುಕ್ಲವಾತತಃ. ಇವರಲ್ಲಿ ನನ್ನ ಜೀವನವಿದೆ, ಇವರೇ ನನ್ನ ಹೊರಗಡೆ ಓಡಾಡುವ ಪ್ರಾಣಗಳು, ಬೇಗ ಕರಿ ಅವರನ್ನ ಅಂದ. ತೇತು ದೃಷ್ಟ್ವಾ ಮುಖಂ ತಸ್ಯ ಸಗ್ರಹಂ ಶಶಿನಂ ಯಥಾ ಸಂಧ್ಯಾಗತಮಿವಾದಿತ್ಯಂ ಪ್ರಭಯಾ ಪರಿವರ್ಜಿತಂ ಬಾಷ್ಪಪೂರ್ಣೇ ಚ ನಯನೆ ದೃಷ್ಟ್ವಾ ರಾಮಸ್ಯ ಧೀಮತಃ ಹತಶೋಭಂ ಯಥಾ ಪದ್ಮಂ ಮುಖಂ ವೀಕ್ಷ ತತಸ್ಯತೆ. ಒಳಗಡೆ ಪ್ರವೇಶ ಮಾಡ್ತಾರೆ. ಅವನ ಮುಖ ನೋಡಿದ್ರಂತೆ ರಾಮನದ್ದು. ಹೇಗಿತ್ತು? ಸಗ್ರಹಂ ಶಶಿನಂ ಯಥಾ, ಗ್ರಸ್ತನಾದ ಚಂದ್ರನ್ ತರ ಇತ್ತಂತೆ. ಸಂಧ್ಯಾಗತಮಿವಾದಿತ್ಯಂ ಪ್ರಭಯಾ ಪರಿವರ್ಜಿತಂ, ಅಥವಾ ಸಂಜೆಯ ಕಾಲದಲ್ಲಿ ಕಣ್ಣು ಕುಕ್ಕುವ ಪ್ರಭೆಯಿಲ್ಲದ ಚಂದ್ರನ ತರಹ, ಸೂರ್ಯನ ತರಹ ಇದ್ದ. ಬಾಷ್ಪಪೂರ್ಣೇ ಚ ನಯನೇ, ಕಣ್ಣಲ್ಲಿ ನೀರು ತುಂಬಿದ ರಾಮನಿಗೆ. ಅದನ್ನು ನೋಡಿ ಹೃತಶೋಭಂ ಯಥಾ ಪದ್ಮಂ ಮುಖಂ ವೀಕ್ಷ ತತಸ್ಯ ವೈ, ತಾವರೆ ತನ್ನ ಕಳೆಯನ್ನು ಕಳೆದುಕೊಂಡಿದೆ, ಆ ತರಹದ ಮೋರೆ ರಾಮನದ್ದು. ತಥೋಭಿವಾದ್ಯತ್ವರಿತಾ ಪಾದೌ ರಾಮಸ್ಯ ಮೂರ್ಧಭಿಃ ತಸ್ಥು ಸಮಾಹಿತಾಸ್ತರವೇ ರಾಮಸ್ತ್ವಶೃಣ್ಯವರ್ತಯತ್. ನಮಸ್ಕಾರ ಮಾಡಿ ಹೀಗೆ ನಿಂತಾಗ ಕಣ್ಣು ದಳ 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 ಇಳಿತು. ಕಣ್ಣಲ್ಲಿ ನೀರು ರಾಮನಿಗೆ. ತಾನ್ ಪರಿಶ್ವಜ್ಜಬಾಹುಭ್ಯಾಂ ಉತ್ಥಾಪ್ಯತ ಮಹಾಬಲಃ ಆಸನೇಷು ಆಸತೇತ್ಯುಕ್ತ್ವಾ ತಥೋ ವಾಕ್ಯಂ ಜಗಾದಹ. ಅವರೊಬ್ಬೊಬ್ಬರನ್ನೇ ಆಲಿಂಗಿಸಿ ಕುಳಿತುಕೊಳ್ಳಿ ಕುರ್ಚಿಯಲ್ಲಿ ಅಂದ. ಆಸನೇಷು ಆಸತ. ಒಂದು ಘಟಿಕೋತ್ಸವದಲ್ಲಿ ಆಸೀನಗಳಲ್ಲಿ ಆಸನರಾಗಿ ಅಂತ ಹೇಳ್ಬಿಟ್ಟಿದ್ಲು ಗಾಬರಿಯಿಂದ ನಿರೂಪಕಿ. ಆಸನಗಳಲ್ಲಿ ಆಸೀನರಾಗಿ ಎನ್ಲಿಕ್ಕೆ ಆಸೀನಗಳಲ್ಲಿ ಆಸನರಾಗಿ, ವಿಶ್ವವಿದ್ಯಾಲಯದ ಕಾನ್ವೊಕೇಶನ್
ಆಸೀನೇಶು ಆಸನ ಭವಿಷ್ಯತ್ ಅಂದ್ಬಿಟ್ರು. ಇದು ಸಂಸ್ಕೃತ ಕಾನೂಕೆ ನಮಗೆಲ್ಲ ಒಂದು ಸರ್ಟಿಫಿಕೇಟ್, ತರ್ಕ ವಿದ್ಯುತ್ ಮಾಡಿದ್ದಕ್ಕೆ ಸಂಸ್ಕೃತ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೊಡೋದಿತ್ತು. ತಾನ್ ಪರಿಷ್ವಜ್ಜಬಾಹುಭ್ಯಾಂ ಉತ್ಥಾಪ್ಯ ಚ ಮಹಾಬಲಃ ಆಸನೇಶು ಆಸಥೇತ್ಯುಕ್ತ್ವಾ ತತೋ ವಾಕ್ಯಂ ಜಗಾದಃ ಭವಂತೋ ಮಮ ಸರ್ವಸ್ವಂ ಭವಂತೋ ಜೀವಿತಂ ಮಮ. ನೀವೆಲ್ಲರೂ ನನ್ನ ಸರ್ವಸ್ವ, ನೀವೇ ನನ್ನ ಬಾಳು. ಭವದ್ಭಿಶ್ಚ ಕೃತಂ ರಾಜ್ಯಂ ಪಾಲಯಾಮಿ ನರೇಶ್ವರ. ನೀವು ಆಳಿದ ರಾಜ್ಯಕ್ಕೆ ನನ್ನ ಹೆಸರು ರಾಮರಾಜ್ಯ ಅಂತ. ವಸ್ತುತಃ ನೋಡ್ಕೊಳ್ತಾ ಇರೋದು ನೀವು, ಹೆಸರು ನನಗೆ. ಭವಂತ ಕೃತಶಾಸ್ತ್ರಾರ್ಥ ಬುದ್ಧ್ಯಾ ಚ ಪರಿನಿಷ್ಠಿತಾ ಸಂಭೂಯ ಚ ಮದರ್ಥೋಯಂ ಅನ್ವೇಷ್ಟವ್ಯೋ ನರೇಶ್ವರ. ನೀವು ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಿದ್ದೀರಿ. ಬುದ್ಧ್ಯಾಚ ಪರಿನಿಷ್ಠಿತಾ, ಯಾವಾಗ ಏನು ಮಾಡಬೇಕು ಅನ್ನುವ ಬುದ್ಧಿ ನಿರ್ಣಾಯಕವಾದದ್ದು ನಿಮಗಿದೆ. ನನಗೆ ಏನು ಲಾಭ ಆಗಬೇಕು ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡ್ತೀರಾ. ನನಗಿಂತ ಹೆಚ್ಚು ನೀವು ಯೋಚನೆ ಮಾಡ್ತೀರಾ, ಏನು ಮಾಡಿದ್ರೆ ರಾಮನಿಗೆ ಲಾಭ ಆಗತ್ತೆ ಅಂತ. ತಥಾ ವದತಿ ಕಾಕುತ್ಸ್ಥೆ ಅವಧಾನ ಪರಾಯಣ ಉದ್ವಿಗ್ನ ಮನತಸ್ತರವೇ ಕಿನ್ನು ರಾಜಾಭಿಧಾಸ್ಯತಿ. ಇಷ್ಟು ಹೇಳಿ ದೇವರು ಒಂದು ಪಾಸ್ ಕೊಟ್ಟ. 3 ಜನರಲ್ಲೂ ಟೆನ್ಷನ್ ಕಾಣಿಸ್ತಾ ಇತ್ತು. ಉದ್ವಿಗ್ನ ಮನಸ್ಸರ್ವೇ ಕಿಂ ರಾಜ ಅಭಿಧಾಸ್ಯತಿ, ದೊರೆ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಆಯ್ತೆ. ಅವರಲ್ಲಿ ಜಿಜ್ಞಾಸೆ ಶುರು ಆಯಿತು ಅನ್ನುವಲ್ಲಿಗೆ 44ನೇ ಸರ್ಗ. ತೇಷಾಂ ತಮುಪವಿಷ್ಟಾನಾಂ ಸರ್ವೇಚಾಂ ದೀನಚೇತತಾಂ ಉವಾಚ ವಾಕ್ಯಂ ಕಾಕುತ್ಸ್ಥಃ ಮುಖೇನ ಪರಿಶುಷ್ಯತ. ಅವರೆಲ್ಲ ಕುಳಿತಿದ್ದಾರೆ. ಚೇರ್ ಮೇಲಿದೆ ಬನ್ನ. ಉವಾಚ ವಾಕ್ಯಂ ಕಾಕುತ್ಸ್ಥಃ ಮುಖೇನ ಪರಿಶುಷ್ಯತ. ರಾಮನ ಮೋರೆ ಬಾಡಿದೆ. ಬಾಡಿದ ಮೋರೆಯವನಾಗಿ ನುಡಿದ. ಸರ್ವೇ ಶೃಣುತ ಭದ್ರಂ ವಹ ಮಾ ಕುರುದ್ಧಂ ಮನೋನ್ಯಥಾ ಪೌರಾಣಾಂ ಮಮ ಸೀತಾಯಾಂ ಯಾದೃಶೀ ವರ್ತತೆ ಕಥಾ. ನೋಡಿ, ನೀವೆಲ್ಲರೂ ಕೇಳಿ, ಏನೋ ಅಂದುಕೊಳ್ಳದಿರಿ. ಪ್ರಜೆಗಳಲ್ಲಿ ನನ್ನ ಬಗೆಗೆ ಮತ್ತು ಸೀತೆಯ ಬಗೆಗೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ಚ ವರ್ತತೆ ಮಯಿ ಬೀಭತ್ಸ ಸಾ ಮೇ ಮರ್ಮಾಣಿ ಕೃಂತತಿ. ಪೌರಾಣಾಂ ಅಪವಾದ ಸುಮಹಾನ್. ಪೌರರು ಅಂದರೆ ನಗರದವರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಹೋಗಲಿ, ಹಳ್ಳಿಗರಿಗೆ ಗೊತ್ತಿಲ್ಲ ಅಂದರೆ ಅವ್ರದ್ದು ಇನ್ನೂ ಜಾಸ್ತಿ. ಏಕೆಂದರೆ ನಗರದವರಿಗಿಂತ ಗಾಸಿಪ್ಪು ಹಳ್ಳಿಗಳಲ್ಲಿರುತ್ತೆ. ಅದರಿಂದಾಗಿ ತಥಾ ಜನಪದಸ್ಯ ಚ ವರ್ತತೆ ಮಯಿ ಬೀಭತ್ಸ ಸಾ ಮೇ ಮರ್ಮಾಣಿ ಕೃಂತತಿ. ಅದು ಬೀಭತ್ಸ, ನನ್ನ ಬಗೆಗೆ ಇರುವ ಭಾವನೆ ನನ್ನ ಮರ್ಮಗಳನ್ನು ತಿವಿತಾ ಇದೆ. ಅಹಂ ಕಿಲ ಕುಲೇ ಜಾತಃ ಇಕ್ಷ್ವಾಕೂಣಾಂ ಮಹಾತ್ಮನಾಂ ಸೀತಾಪಿ ಸತ್ಕುಲೇ ಜಾತ ಜನಕಾನಾಂ ಮಹಾತ್ಮನಾಂ. ನಾನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ. ಸೀತೆಯೂ ಕೂಡ ಸತ್ಕುಲ ಪ್ರಸೂತಳು. ಸೀತೆ ಜನಕರ ಮಗಳು, ನಾನು ಇಕ್ಷ್ವಾಕುವಿನ ಮಗ, ಇಕ್ಷ್ವಾಕುವಿನ ಕುಲದಲ್ಲಿ ಬಂದವನು. ಜಾನಾಸಿತ್ವಂ ತಥಾ ಯಥಾ ಸೌಮ್ಯ ದಂಡಕೆ ವಿಜನೇ ವನೇ ರಾವಣೇನ ಹೃತಾ ಸೀತಾ ಸಚ ವಿಧ್ವಂಸಿತೋ ಮಯಾ. ಘಟನೆ ನಡೆದಾಗ ಇದ್ದವನು ನೀನೊಬ್ಬನೇ ಲಕ್ಷ್ಮಣ. ನೀನು ನೋಡಿದೆ ಯಾವ ರೀತಿ ರಾವಣ ಎತ್ಕೊಂಡು ಹೋದ ಅಂತ. ನಾನು ಏನು ಸಾಹಸ ಮಾಡಿ ಅವನನ್ನು ಕೊಂದೆ ಅಂತ. ತತ್ರ ಮೇ ಬುದ್ಧಿರುತ್ಪನ್ನ ಜನಕಶ್ಚ ಸುತಾಂ ಪ್ರತಿ ಅತ್ರೋಷಿತಾಮಿಮಾಂ ಸೀತಾಂ ಆನಯೇಯಂ ಕಥಂ ಪುರೀಂ. ನನಗೆ ಅಲ್ಲೇ ಅನಿಸಿತ್ತು, ಅಯ್ಯೋ ಹೇಗಪ್ಪ ಕರ್ಕೊಂಡು ಹೋಗೋದು, ಇಲ್ಲಿ ದೀರ್ಘಕಾಲ ವಾಸ ಮಾಡಿದ್ದಾಳೆ, ಜನ ನಾಳೆ ಅಂದ್ಕೊಳ್ಳದೆ ಇರ್ತಾರಾ? ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ.
ಎಲ್ಲರಿಗೂ ಪ್ರಾಯ ಅನುಭವ ಆಗಿರುತ್ತೆ. ನಾನು ಪಾಜಕದಲ್ಲಿ ಒಬ್ಬನೇ ಇದ್ದೀನಿ, ಪುರಶ್ಚರಣೆ ಮಾಡ್ತಾ ಇದ್ದೀನಿ, ವಾಯುಸ್ತುತಿ ಪುರಶ್ಚರಣೆ. ಬೆಳಗ್ಗೆ ನಾನು 28ನೇ ತಾರೀಕು ರಾತ್ರಿ ಹೊರಟು, ಒಂದು ಡೇಟ್ ಹೇಳ್ತಾ ಇರೋದು ಒಂದು ಸುಮ್ಮನೆ, 29ನೇ ತಾರೀಕು ಬೆಳಗ್ಗೆ, 30ನೇ ತಾರೀಕು 29 ಮತ್ತು 30 ನಾನು ವಾಯುಸ್ಥಿತಿ ಪುರಶ್ಚರಣೆ ಮುಂದುವರಿತಾ ಇದೆ. 30ನೇ ತಾರೀಕು ಒಬ್ಬರು ನನಗೆ ಗೊತ್ತಿದ್ದವರು 30ನೇ ತಾರೀಕು ಬೆಳಗ್ಗೆ ಹೊರಟರು. ದುರದೃಷ್ಟದಿಂದ ಅವರು ಹೆಣ್ಣು, ಬೆಳಗ್ಗೆ ಹೊರಟಿದ್ದಾರೆ ಒಂದು ಊರಿನಿಂದ. ಹೊರಟಾಗ ಅವರ ಅಣ್ಣ ಫೋನ್ ಮಾಡಿ, ಉಡುಪಿಯಲ್ಲಿರುವವರಿಗೆ ನನ್ನ ತಂಗಿ ಬರ್ತಾ ಇದ್ದಾಳೆ ನೋಡಿಕೊಳ್ಳಿ. ಇವ್ನು ಯಾವಾಗ ಹೊರಟಿದ್ದು ಕೇಳಲಿಲ್ಲ. ಬೆಳಗ್ಗೆ ಕೂಡಲೇ ಹೋಗಿ ಎಲ್ಲ ಗೆಸ್ಟ್ ಹೌಸ್ಗಳನ್ನು ನೋಡಿ, ಅಲ್ಲಿ ಉಡುಪಿಯಲ್ಲಿ ಏನೇನು, ಓ ಇಲ್ಲ. ಅವರ ಜೊತೆಯಲ್ಲಿ ಇದ್ದವರಿಗೆ ಒಂದು ಡೌಟ್ ಬಂತು, ಇವರಿಬ್ರು ನಾನು ಮತ್ತೆ ಆ ಹುಡುಗಿ ಎಲ್ಲೋ ಓಡಿ ಹೋಗಿರ್ಬೋದಾ ಇಬ್ರು ಒಟ್ಟಿಗೆ ಅಂತ ಅಕಾರಣವಾದ ಸಂದೇಹ. ಸಂಬಂಧವೇ ಇಲ್ಲ ನನಗೂ ಅವ್ರಿಗೂ, ಆದರೆ ಡೌಟ್ ಬರಲಿಕ್ಕೆ ಏನು ತೊಂದರೆ ಇಲ್ವಲ್ಲ. ಹಾಗೆ ಅನ್ಕೊಂಡು ಥಿಯರಿಗಳೆಲ್ಲ ಆಗೋಗಿದೆ. ಆಮೇಲೆ ಸಂಜೆ ಬಂದು ಆ ಹುಡುಗಿ ಫೋನ್ ಮಾಡಿದ್ದು, ಇಲ್ಲ ನಾನು ಇವತ್ತು ಬೆಳಗ್ಗೆ ಹೊರಟಿದ್ದು ಅಂತ. ಹೌದಾ, ನಾವೇನೋ ತಪ್ಪು ತಿಳ್ಕೊಂಡಿದ್ದೆ. ಆಮೇಲೆ ನನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರು, ಅದು ಬೇರೆ. ಅದು ನನಗೆ ಗೊತ್ತಾಗಿದ್ದು 1ನೇ ತಾರೀಕು. ಹೀಗೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ, ಕ್ಷಮೆ ಇರಲಿ ಅಂತ. ಸಂಬಂಧವೇ ಇಲ್ಲ, ನಾನು ಇದ್ದದ್ದು ಪಾಜಕದಲ್ಲಿ, ಯಾರಿಗೂ ಗೊತ್ತಿಲ್ಲದೆ. ಹೀಗಾಗಿ ಬಿಡುತ್ತೆ. ಅಂಥದ್ದು ಗಂಡು ಮತ್ತೆ ಹೆಣ್ಣಿನ ನಡುವೆ ಅಪವಾದ ಇಷ್ಟು ಸುಲಭವಾಗಿ ಬಂದ್ಬಿಡತ್ತೆ. ಅಂಥದ್ದು ಈ ಥರದ್ದಾದರೆ ಅದೇ ಅಲ್ಲೇ ಇದ್ರೆ ನಾನು ಅವತ್ತೇ ಯೋಚನೆ ಮಾಡಿದೆ ಎಂದ ರಾಮ. ಬಹಳ ಸೂಕ್ಷ್ಮ, ಒಂದು ಸಣ್ಣದು ಆಗ್ಬಿಟ್ರೆ ಅನ್ಕೊಂಡ್ಬಿಡ್ತಾರೆ, ಏನೇನೋ ಅನ್ಕೊಂಡ್ಬಿಡ್ತಾರೆ. ತತ್ರ ಮೇ ಬುದ್ಧಿರುತ್ಪನ್ನ ಜನಕಸ್ಯ ಸುತಾಂ ಪ್ರತಿ ಅತ್ರೋಚಿತಾಮಿಮಾಂ ಸೀತಾಂ ಆನಯೇಯಂ ಕಥಂ ಪುರೀಂ. ಹೇಗೆ ಬರಲಿ, ಹೇಗೆ ಬರ ಪ್ರತ್ಯಯಾರ್ಥಂ ತತಃ ಸೀತಾ ವಿವೇಚ ಜ್ವಲನಂ ತಥಾ. ಅಲ್ಲಿ ಇರುವಾಗ ಸೀತೆ ಏನ್ ಮಾಡಿದ್ಲು, ಬೆಂಕಿಯನ್ನು ಹೊಕ್ಕಳು. ಪ್ರತ್ಯಕ್ಷಂ ತವ ಸೌಮಿತ್ರೇ ದೇವಾನಾಂ ಹವ್ಯವಾಹನ. ನೀನು ಇರಬೇಕಾದ್ರೇನೆ ಆಯ್ತಲ್ವಾ, ಅಲ್ಲ ಅದನ್ನ ಇಲ್ಲಿ ಯಾಕೆ ಮಾಡಬಾರ್ದಿತ್ತು? ಕಥೆ ಮುಂದೊಟ್ಟೋಗೋಣ. ಇಲ್ಲಿ ಯಾಕೆ ಮಾಡಬಾರ್ದಿತ್ತು ಅಯೋಧ್ಯೆಯಲ್ಲಿ? ಅಯ್ಯೋ, ಶಾಕ್ ಪ್ರೂಫ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಕಣ್ರಿ ಅವಳು. ಹೋಗಿ ಹೋಗಿ ಅಭ್ಯಾಸ ಆಗೋಗಿದೆ, ಬೆಂಕಿಯಲ್ಲಿ ಹೋಗಿ ಬಂದ್ರೆ ಏನೂ ಆಗೋದೇ ಇಲ್ಲ ಅಂತ ಜನ ಅಂತಾರೆ. ಅದಕ್ಕೆ ಬೇಡ ಈ ಸರ್ತಿ ಆ ತರಹ ಮಾಡೋದು. ಕಡೆಗೆ ಅಗ್ನಿಗೂ ಲಂಚ ಕೊಟ್ಬಿಟ್ಟಿದ್ದಾನೆ ರಾಮ ಅಂತ ಜನ ಅನ್ಕೊಳ್ಳಿಕ್ಕೇನು ಆಶ್ಚರ್ಯ ಇಲ್ಲ. ಅದರಿಂದಾಗಿ ಭವಭೂತಿ ಅವನೊಂದು ಮಾತು ಹೇಳ್ತಾನೆ, ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನೋ ಜನಃ ಅಂತ. ಮಾತು ತಪ್ಪಿದ ಮಾತು ಅಂತ ಗೊತ್ತಾದ್ರೆ ಎಂಥವನು ದುರ್ಜನ ಆಗಿಬಿಡ್ತಾನೆ. ಹಾಗೆ ಹೆಣ್ಣು ಅವಳ ಸಾಧುತ್ವದ ವಿಚಾರದಲ್ಲಿ ಎಂತಹ ಒಳ್ಳೆಯವನು ಕೂಡ ದುರ್ಜನ ಆಗೋಗ್ತಾನೆ. ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನ. ಒಂದು ಮಾತನ್ನ ತೀಕ್ಷ್ಣವಾಗಿ ವಿಮರ್ಶಿಸುವಷ್ಟೇ ಒಂದು ಹೆಣ್ಣನ್ನ ತೀಕ್ಷ್ಣವಾಗಿ ವಿಮರ್ಶಿಸ್ತಾನೆ ಅಂತ ಇದು ಭವಭೂತಿ ಉತ್ತರ ರಾಮಚರಿತೆಯಲ್ಲಿ. ಅದು ರಾಮನೇ ಹೇಳೋದು, ಅದು ರಾಮನ ಇದರಲ್ಲಿ ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನೋ ಜನಃ ಅಂತ ಇರಲಿ. ಪ್ರತ್ಯಯಾರ್ಥಂ ತತಃ ಸೀತಾ ಅಪಾಪಾಂ. ಅದರಿಂದಾಗಿ ಅವತ್ತೇ ಅಪಾಪಾಂ ಮೈಥಿಲೀಮಾಹ ವಾಯುಶ್ಚಾಕಾಚ ಗೋಚರ ಅಶರೀರವಾಣಿ ಆಯಿತು ಅವತ್ತೇ. ಇಲ್ಲ, ಸೀತೆ ಶುದ್ಧಳು ಅಂತ. ಚಂದ್ರಾದಿತ್ಯೌ ಚ ಸಂಸೇತೆ ಸುರಾಣಾಂ ತನ್ನಿಧೌ ಪುರಾ. ಚಂದ್ರಾದಿತ್ಯರು ಹೇಳಿದ್ರು, ಸೂರ್ಯಚಂದ್ರರು. ಋಷೀಣಾಂ ಚೈವ ಸರ್ವೇತಾಂ ಅಪಾಪಾಂ ಜನಕಾತ್ಮಜಾಂ ಏವಂ ಶುದ್ಧ ಸಮಾಚಾರ ದೇವಗಂಧರ್ವ ತನ್ನಿಭೌ. ದೇವಗಂಧರ್ವ ಸನ್ನಿಧಿಯಲ್ಲಿ ಅವಳು ಶುದ್ಧಳು ಅಂತ ತೀರ್ಮಾನ ಆಯಿತು.
ಲಂಕಾದ್ವೀಪೆ ಮಹೇಂದ್ರೇಣ ಮಮ ಹಸ್ತೆ ನಿವೇದಿತ ಅಂತರಾತ್ಮಾ ಚ ಮೇ ವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನೀಂ. ಲಂಕಾದ್ವೀಪದಲ್ಲಿ ಸ್ವಯಂ ಇಂದ್ರ ಬಂದು ಇವಳು ಶುದ್ಧಳೂ ಎಂದ. ಅಂತರಾತ್ಮಾ ಚ ಮೇ ವೇತ್ತಿ, ನನಗೂ ಗೊತ್ತಿದೆ ಅವಳು ಶುದ್ಧಳು ಅಂತ. ತಥೋ ಗೃಹೀತ್ವಾ ವೈದೇಹೀಂ ಅಯೋಧ್ಯಾಂ ಅಹಮಾಗತಃ. ಅದಾದ್ಮೇಲೆ ಅಲ್ವಾ ನಾನು ಕರ್ಕೊಂಡು ಬಂದಿದ್ದು ಸೀತೆಯನ್ನ. ಅಯಂತು ಮೇ ಮಹಾನ್ ವಾದ ಶೋಕಶ್ಚ ಹೃದಯ ವರ್ತತೆ. ಇವರು ಆಡ್ತಾ ಇರೋದೇನು? ನನ್ನ ಹೃದಯ ಸುಟ್ಟು ಹೋಗ್ತಾ ಇದೆ. ದೇವತೆಗಳು, ಗಂಧರ್ವರು ಅವರೆಲ್ಲ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ನೋಡಬಲ್ಲವರು. ಅವರೇ ಶುದ್ಧ ಅಂತ ಹೇಳಿದ್ದಾರೆ. ಇವರು ಮಾತನಾಡೋದು ನೋಡಿ, ಇದು ನನ್ನನ್ನು ಹೃದಯವನ್ನು ಬಹಳ ದಹಿಸ್ತಾ ಇದೆ. ನಿಷ್ಕಾರಣವಾಗಿ ಅಪವಾದ ಹೊತ್ತ ಪ್ರತಿಯೊಬ್ಬರ ಹೃದಯದ ದಳ್ಳುರಿ ಅಲ್ವಾ? ನಾವು ಮಾಡದ ತಪ್ಪನ್ನ ಹೊತ್ಕೊಳ್ಬೇಕು ಅಂದರೆ ಎಂಥ ವೇದನೆ. ಕೃಷ್ಣ ಆಗಿರ್ಬೇಕಾದ್ರೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ತೋರಿಸಿದ. ರಾಮ ಆಗಿರ್ಬೇಕಾದ್ರೆ ತಲೆ ಕೆಡಿಸ್ಕೊಂಡು ಏನು ಆಕ್ಷನ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ. ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ಚ ಅಕೀರ್ತಿರ್ಯಸ್ಯ ಗೀಯೇತ ಲೋಕೆ ಭೂತಸ್ಯ ಕಸ್ಯಚಿತ್ ಪತತ್ಯೇವ ಅಧಮಾನ್ ಲೋಕಾನ್ ಯಾವತ್ ಶಬ್ದ ಪ್ರಕೀರ್ತ್ಯತೆ. ಈ ಮಾತೇ ಬಹಳ ವಿಚಿತ್ರವಾಗಿದೆ. ಇದನ್ನು ಯಾರಿಗೂ ಅನ್ವಯಿಸಬಹುದು, ಯಾರಿಗೂ ಅನ್ವಯಿಸಬಹುದು. ಪೌರಾಪವಾದ ಬಹಳ ದೊಡ್ಡದು, ಹಳ್ಳಿಗರ ಅಪವಾದ ಅಂತೂ ಇನ್ನೂ ದೊಡ್ಡದು. ಪೌರಾಪವಾದ ಸುಮಹಾನ್ ತಥಾ ಜನಪದಸ್ಯ ಚ ಅಕೀರ್ತಿರ್ಯಸ್ಯ ಗೀಯೇತ. ಯಾರ ಅಪಕೀರ್ತಿ ಲೋಕದಲ್ಲಿ ಹರಡತ್ತೆ, ಯಾರ ಅಂದರೆ ಯಾರಿಂದ ಬಂದ ಅಪಕೀರ್ತಿ ಲೋಕದಲ್ಲಿ ಹರಡತ್ತೆ, ಅವರು ಅಧಮಲೋಕಕ್ಕೆ ಹೋಗ್ತಾರೆ ಅಂತ ದೇವತೆಗಳು ತೀರ್ಮಾನ ಮಾಡ್ತಾರೆ. ಯಾರ ಬಗೆಗೆ ಅಪಕೀರ್ತಿ ಹೊರಡತ್ತೆ ಅವರು ಅಧಮಲೋಕಕ್ಕೆ ಹೋಗ್ತಾರೆ ಅಂತ ಅಪಕೀರ್ತಿ ಬರುತ್ತೆ. ಎರಡು, ಯಾರ ಬಗೆಗೆ ಯಾರಿಂದ ಹೊರಡತ್ತೆ. ಯಾರಿಂದ ಹೊರಡತ್ತೆ ಅಂದರೆ ಯಾರು ಇದಕ್ಕೆ ಕಾರಣರೋ ಮಿಥ್ಯಾವಾದಕ್ಕೆ ಅವರು ಹೋಗ್ತಾರೆ ಅಂತ ಅರ್ಥ. ಯಾರ ಬಗೆಗೆ ಹೊರಡತ್ತೋ ಅಂದರೆ ನನ್ನ ಬಗೆಗೆ ನಾನು ಹೋಗ್ಬೇಕಾಗತ್ತೆ ಅಂತ. ಈ ಎರಡು ಅರ್ಥ ತೋರುತ್ತೆ ಇಲ್ಲಿ. ಯಾವ ಅರ್ಥ ತಗೊಳ್ತೀರ ನೀವು? ಮೊದಲೆಲ್ಲ ಶುದ್ಧ ಅಂತ ಹೇಳಿದ್ದಾಯ್ತಲ್ಲ, ಅಂದ್ರೆ ಅವರೇ ಯಾರಿಂದ ಅಪಕೀರ್ತಿ ಹರಡತ್ತೋ ಅವ್ರು ಹೋಗ್ತಾರೆ. ಅದೇ ಧ್ವನಿ. ಮೇಲ್ನೋಟಕ್ಕೆ ಅಂತ ತೋರುತ್ತೆ, ಯಾರ ಬಗೆಗೆ ಅಪಕೀರ್ತಿ ಹೊರಡತ್ತೋ ಅವನು ತಪ್ಪಿಲ್ಲದೆ ಹೋದ್ರೂ ಅವನು ಅಧಮಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಇದು ಲೋಕಾಪವಾದ ಭೀರುವಾಗಿ ಅಂತ ರಾಮ ಹೇಳೋದೇ ವಿನಃ ಲೋಕಾಪವಾದ ಬಂದ ಕೂಡಲೇ ನೀವು ತಪ್ಪು ಮಾಡದೆ ಹೋದ್ರು ಕೆಳಗಡೆ ಹೋಗ್ತಾರೆ ಅನ್ನಲ್ಲ. ಆಮೇಲೆ ಮುಂದಿನ ಮಾತು ಹೀಗಿದೆ, ಅಕೀರ್ತಿ ನಿಂದ್ಯತೆ ದೇವೈಹಿ ಕೀರ್ತಿರ್ಲೋಕೇಶು ಪೂಜ್ಯತೆ. ಅಕೀರ್ತಿ ಅಂತನ್ನೋದು ದೇವತೆಗಳು, ಅಕೀರ್ತಿ ಅನ್ನೋದನ್ನು ದೇವತೆಗಳು ಬೈತಾರೆ, ಇದು ಕೀರ್ತಿಯನ್ನು ಪೂಜಿಸ್ತಾರೆ ಅಂತ. ಕೀರ್ತಿ ಸುಳ್ಳಾಗಿದ್ರೆ ದೇವತೆಗಳು ಗೊತ್ತಿರಲ್ವಾ? ಯಾಕೆ ಅಂದರೆ ಇನ್ಫ್ಲೂಯೆನ್ಸರ್ಸು, ಪ್ರಾಪಗಾಂಡ ಮಾಡು ಪ್ರಾಪಗಾಂಡಿಸ್ಟ್ಸ್ ಅಂತ ಏನು ಹೇಳ್ತಾರೆ, ಅವರಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಒಂದು ಒಳ್ಳೆ PRO ಟೀಮ್ ಇಟ್ಕೊಂಡ್ರೆ ಏನು ಬೇಕಾದ್ರೆ ಸಾಧನೆ ಆಗುತ್ತೆ. ಕೆಲವೊಬ್ರು PRO ಅಂತ ಇಟ್ಕೋತಾರೆ, ಅವರು PQO ಆಗೋಗಿರ್ತಾರೆ, ಪಬ್ಲಿಕ್ ಕ್ವಾರಲ್ ಆಫೀಸರ್ಸ್. ಕೆಲವೊಬ್ರು PRO ಇರ್ತಾರೆ, ಪರ್ಫೆಕ್ಟ್ ಆಗಿ ಹೆಂಗೆ ಪ್ರಚಾರ ಮಾಡ್ತಾರೆ ಅಂದರೆ ಇವರಲ್ಲಿ ಏನು ಗುಣ ಇಲ್ಲದೆ ಹೋದ್ರು ಅದನ್ನ ಗುಣ ಅಂತ ಸೆಲೆಬ್ರೇಟ್ ಮಾಡೋ ಹಾಗೆ. ಅದರಿಂದ ಈ ಪದ ರಾಮ ಹೇಳಿದ್ದಾರೆ ಅನ್ನೋದಕ್ಕೆ 2-3 ಅರ್ಥ ಇದೆ. ಇದಕ್ಕೆ ಮೇಲುನೋಟದ ಅರ್ಥವನ್ನ ನಾವಿಲ್ಲಿ ತಗೊಂಡ್ರೆ ಅದು ಹೀಗೆ, ಏನು, ಅಪಕೀರ್ತಿ ಇದ್ರೆ ಕೆಳಗಿನ ಲೋಕಕ್ಕೆ ಹೋಗ್ತಾನೆ, ಒಳ್ಳೆ ಕೀರ್ತಿ ಇದ್ರೆ ಮೇಲ್ಗಡೆ ಲೋಕಕ್ಕೆ ಹೋಗ್ತಾನೆ. ನೋಡಿ, ನನಗೆ ಅಪಕೀರ್ತಿ ಬಂದಿದೆ. ಕೀರ್ತ್ಯರ್ಥಂ ತು ಸಮಾರಂಭ ಸರ್ವೇಷಾಂ ತು ಮಹಾತ್ಮನಾಂ ಅಪ್ಯಹಂ ಜೀವಿತಂ ಜಹ್ಯಾಂ
ಯುಷ್ಮಾನ್ವೇ ಪುರುಷರಷಭಾ. ಐ ಆಮ್ ಅಫ್ರೇಡ್ ಆಫ್ ಇನ್ಫೇಮ್. ಅಪಕೀರ್ತಿ, ಇಲ್ಫೇಮ್. ಅಪಕೀರ್ತಿ ಏನಿದೆ ಅದಕ್ಕೆ ನಾನು ಬಹಳ ಹೆದರ್ತೇನೆ. ಕೀರ್ತ್ಯರ್ಥಂತೂ ಸಮಾರಂಭ. ಕೀರ್ತಿ ಪಡೆಯೋದು ತಪ್ಪೇನಲ್ಲ. ಕೀರ್ತಿ ಪಡೀಲಿಕ್ಕೆ ಒಬ್ಬ ಪ್ರಯತ್ನ ಪಡ್ತಾ ಇದ್ದಾನೆ ಅಂದ್ರೆ ತಪ್ಪೇನಲ್ಲ. ದಾರಿ ಕರೆಕ್ಟ್ ಆಗಿರಲಿ ಅಷ್ಟೇ. ಉಗುರು ಬೆಳೆಸ್ದೆ, ಆಯ್ತಾ, ಕಬ್ಬಿಣ ತಿಂದೆ, ಮಣ್ಣು ತಿಂದೆ, ಅದೆಲ್ಲ ಬಿಟ್ಟು ಒಳ್ಳೆ ಇದನ್ನೇ ಆರಿಸಿಕೊಳ್ಳಿ. ಕೀರ್ತಿ ಬರಬೇಕು, ಪೇಪರ್ ನನ್ನ ಹೆಸರು ಬರಬೇಕು ಅಂತ 10 ಜನರನ್ನು ಕೊಲ್ಲೋದು ಬೇಕಿಲ್ಲ. ಅದರಿಂದ ಕೀರ್ತ್ಯರ್ಥೋಯಂ ಸಮಾರಂಭ ಸರ್ವೇಶಾಂತು ಮಹಾತ್ಮನಾಂ. ಪ್ರತಿಯೊಬ್ಬ ಮಹಾತ್ಮರಿಗೆ ಕೀರ್ತಿ ಅನ್ನೋದು ಬೇಕೇ. ಕೀರ್ತಿಯನ್ನು ಬಯಸೋದ್ರಲ್ಲಿ ತಪ್ಪಿಲ್ಲ. ಮಹಾತ್ಮರಾದ ಕೂಡಲೇ ಕೀರ್ತಿ ಬರಬೇಕು ಅಂತಂದುಕೊಂಡ್ರೆ ಯಾವ ತಪ್ಪೂ ಇಲ್ಲ. ಅಪಕೀರ್ತಿ, ಇಲ್ಫೇಮ್ ಏನಿದೆ ಅದರಿಂದ ಹೆದರಿ. ಅಪ್ಯಹಂ ಜೀವಿತಂ ಜಹ್ಯಾಂ. ಬೇಕಾದ್ರೆ ನಾನು ನನ್ನ ಬಾಳನ್ನೇ ಬಿಟ್ಟುಬಿಡ್ತೀನಿ ಅಪಕೀರ್ತಿ ಬರುತ್ತೆ ಅಂದ್ರೆ. ಯುಷ್ಮಾನ್ವಾ ಭರತ ಪುರುಷರಷಭಾ, ನಿಮ್ಮನ್ನೂ ಬಿಟ್ಟು ಬಿಡ್ತೀನಿ. ತಮ್ಮಂದ್ರು ಅಂತ ನೋಡಲ್ಲ, ಅಪಕೀರ್ತಿ ಬಂದ್ರೆ ಬಿಡ್ತೀನಿ. ನೆಪೋಟಿಸಮ್ ರಾಮನಲ್ಲಿ ಜಾಸ್ತಿ ಇದೆ ಅಂದ್ರೆ ನಿಮ್ಮ ಜನರನ್ನು ಬಿಟ್ಟು ಬಿಡ್ತೀನಿ. ನಿಮ್ಮನ್ನೇ ಬಿಡ್ತೀನಿ ಅಂದ್ರೆ ಸೀತೆಯನ್ನು ಬಿಡಲ್ವಾ ಅಂತಾನೆ. ಅಪವಾದ ಭಯಾದ್ಭೀತಃ ಕಿಂ ಪುನರ್ಜನಕಾತ್ಮಜಾಂ. ಅಪವಾದದ ಭಯದಿಂದ ಭೀತನಾಗಿದ್ದೇನೆ. ನೋಡಿ, ಅಪವಾದದಿಂದ ಭೀತನಾಗಿಲ್ಲ, ಅಪವಾದದ ಭಯದಿಂದಲೇ ಭೀತನಾಗೋಗಿದ್ದೇನೆ. ಅಪವಾದ ಬಂದ ಮೇಲೆ ಭೀತನಾಗೋದಲ್ಲ, ಅಪವಾದ ಬರುತ್ತೇನೋ ಅನ್ನುವ ಭಯದಿಂದ ಭೀತನಾಗಿದ್ದೇನೆ. ಎರಡೆರಡು ಪದ ಇದೆ ಅಲ್ಲಿ. ಅಪವಾದ ಭಯಾದ್ಭೀತ. ತಸ್ಮಾತ್ ಭವಂತ ಪಶ್ಯಂತು. ಸೀತೆಯನ್ನೇ ಬಿಟ್ಬಿಡ್ತೇನೆ ನಾನು, ಅದರಿಂದ ನೋಡಿಕೊಳ್ಳಿ. ನಹಿ ಪಶ್ಯಾಮ್ಯಹಂ ಭೂತಂ ಕಿಂಚಿತ್ ದುಃಖಮತೋದಿತಂ ಶಸ್ತುಂ ಪ್ರಭಾತೆ ಸೌಮಿತ್ರೇ ಸುಮಂತ್ರಾಧಿಷ್ಠಿತಂ ರಥಂ. ಅದರಿಂದಾಗಿ ಓ ಲಕ್ಷ್ಮಣನೇ, ನಾಳೆ ಬೆಳಗ್ಗೆ ಏಳು. ಆರುಷ್ಯ ಸೀತಾಮಾರೋಪ್ಯ ವಿಷಯಾಂತೆ ಸಮುತ್ಸೃಜ. ಸೀತೆಯನ್ನ ಏರಿಸಿಕೊಂಡು ಹೋಗಿ ಬಿಟ್ಟುಬಿಡು. ಗಂಗಾಯಾಸ್ತು ಪರೇ ಪಾರೇ ವಾಲ್ಮೀಕೇಸ್ತು ಮಹಾತ್ಮನಃ ಆಶ್ರಮೋ ದಿವ್ಯ ಸಂಕಾಚಃ ತಮಸಾ ತೀರಮಾಶ್ರಿತಃ. ತಮಸಾ ನದಿಯ ತೀರದಲ್ಲಿ ಇರುವ ವಾಲ್ಮೀಕಿಯ ಆಶ್ರಮ ಏನಿದೆ ಅಲ್ಲಿ ಬಿಟ್ಟುಬಿಡು. ತತ್ರೈತಾಂ ವಿದನೇ ದೇಚೆ ವಿಸರ್ಜ್ಯ ರಘುನಂದನ ಶೀಘ್ರಮಾಗಚ್ಛ ಸೌಮಿತ್ರೇ. ಕುರುಶ್ವ ವಚನಂ ಮಮ. ಬಿಡಬೇಕು, ಬಂದ್ಬಿಡ್ಬೇಕು, ನೀನು ಬರಬೇಕು. ನೀನು ಅಲ್ಲೇ ಇದು ಬಿಡೋದಲ್ಲ. ನಚಾಸ್ಮಿ ಪ್ರತಿವಕ್ತವ್ಯ ಸೀತಾಂ ಪ್ರತಿ ಕಥಂಚನ. ಆಮೇಲೆ ಸೀತೆಯನ್ನು ಕುರಿತು ನನ್ನ ಮಾತು, ಆಮೇಲೆ ಸೀತೆಯನ್ನು ಕುರಿತು ನನ್ನ ಹತ್ರ ಬಂದು ಹೇಳೋದು, ಇದ್ಯಾವುದು ಮಾಡಬಾರ್ದು. ಅದರಿಂದಾಗಿ ನೀನು ಹೋಗು. ನಾತ್ರ ಕಾರ್ಯ ವಿಚಾರಣ. ಬೇರೆ ಇನ್ನೊಂದು ಮಾತಾಡಬಾರದು. ಅಪ್ರೀತಿರ್ಹಿ ಪರಾಮಹ್ಯಂ ತ್ವಯೈತತ್ ಪ್ರತಿವಾರಿತೆ. ತಡಿಲಿಕ್ಕೆ ಹೋಗ್ಬೇಡ. ನೀನು ತಡೆದ್ರೆ ನನಗೆ ಬಹಳ ಸಿಟ್ಟು ಬರುತ್ತೆ. ಶಾಪಿತಾ ಹಿ ಮಯಾಯೂಯಂ ಪಾದಾಭ್ಯಾಂ ಜೀವಿತೇನ ಚ ಯೇ ಮಾಂ ವಾಕ್ಯಾಂತರೇ ಬ್ರೂಯು ಅನುನೇತುಂ ಕಥಂಚನ. ಯಾರಾದರೂ ಇಲ್ಲ ಅಣ್ಣ ಹೀಗೆ ಅಂತ ಹೇಳಿದರು ನನ್ನ ಪಾದದ ಮೇಲಾಣೆ, ನನ್ನ ಬಾಳಿನ ಮೇಲಾಣೆ. ಅಹಿತಾ ನಾಮತೆ ನಿತ್ಯಂ ಮದಭೀಷ್ಟ ವಿಘಾತನಾತ್. ನನ್ನ ಅಭೀಷ್ಟವನ್ನು ನೀವು ಮಾಡದಿದ್ದರೆ ನಿಮಗಿಂತ ಬೇರೆ ಶತ್ರುಗಳಿಲ್ಲ. ಮಾನಯಂತು ಭವಂತೋ ಮಾಂ ಯದಿ ಮಚ್ಛಾಸನೆ ಸ್ಥಿತಾ ಇತೋದ್ಯನೀಯತಾಂ ಸೀತಾ ಕುರುಶ್ವ ವಚನಂ ಮಮ. ಕರ್ಕೊಂಡು ಹೊಟ್ಟೋಗಿ ಇಲ್ಲಿಂದ. ಪೂರ್ವಮುಕ್ತೋಹಮನಯ ಗಂಗಾ ತೀರೆ ಹಮಾಶ್ರಮಾತ್ ಪಶ್ಚೇಯಮಿತಿ ತಸ್ಯಾಶ್ಚ
ಕಾಮ ಸಂವರ್ತ್ಯತಾಮಯಂ. ಅವಳು ನನಗೆ ಹೇಳಿದ್ಲು ಒಂದು ಸ್ವಲ್ಪ ಹೊತ್ತಿನ ಕೆಳಗಡೆ, ನಾನು ಗಂಗೆಯ ಆಶ್ರಮದಲ್ಲಿ ಮುನಿಗಳೇನಿದ್ದಾರೆ ಅವರ ಮುನಿಗಳ ಜೊತೆಗೆ ವಾಸ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ, ಒಂದು ದಿವಸ ಆದರೂ ಕಳಿಬೇಕು ಅಂತ. ನಿಮ್ಮ ಬಯಕೆಯನ್ನ ಈಡೇರಿಸುವಂತೆ ಅಣ್ಣ ಹೇಳಿದ್ದಾನೆ ಅನ್ಬೇಕು, ರಥವನ್ನು ಏರಿಸ್ಬೇಕು, ಕರ್ಕೊಂಡು ಹೊಟ್ಟೋಗ್ತಾ ಇರ್ಬೇಕು. ಏವ ಮುಕ್ತಾತು ಕಾಕುತ್ಸ್ಥೋ ಬಾಷ್ಪೇಣ ಪಿಹಿತೆ ಕ್ಷಣ ಸವಿವೇಶ ಸಧರ್ಮಾತ್ಮ ಭ್ರಾತೃಭಿಪ್ಪರಿವಾರಿತ ಶೋಕ ಸಂವಿಘ್ನ ಹೃದಯೋ ನಿಶಶ್ವಾಸದ್ವಿಪೋ ಯಥಾ. ಈ ರೀತಿಯಾಗಿ ನುಡಿದು ಕಣ್ಣಲ್ಲಿ ನೀರು ತುಂಬಿಬಿಡುತ್ತಂತೆ ರಾಮನಿಗೆ. ಏನು ಮಾತನಾಡದೆ ಅಳುತ್ತಾ ಆನೆ ಉಸಿರು ಬಿಟ್ಟ ಹಾಗೆ ಉಸಿರು ಬಿಟ್ಟ, ಅಷ್ಟು ಸದ್ದು. ಆ ದುಃಖ ತಡಿಲಿಕ್ಕಾಗ್ತಾ ಇಲ್ಲ. ಆ ತರಹ ಆಯಿತು ಅನ್ನುವಲ್ಲಿಗೆ 45ನೆಯ ಸರ್ಗ. ಮುಂದೆ ಶನಿವಾರ ಭಾನುವಾರ 14, 13, 14 ಇರಬೇಕು, ಅಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಜನ್ಮಾಷ್ಟಮಿ 14 ಕೃಷ್ಣ ಜನ್ಮಾಷ್ಟಮಿ. ಅದೇ ನಾನು ಏನು ಅನ್ಕೊಳ್ತಾ ಇದ್ದೇನೆ, ವಾಲ್ಮೀಕಿ ರಾಮಾಯಣವನ್ನೇ ಇಡೀ ವಾರ ಹೇಳಿಬಿಟ್ರೆ ಅನುಶಾಸನ ಪರ್ವ ಆಮೇಲೆ ಮಾಡಬಹುದೇನೋ ಅಂತ ಒಮ್ಮೆ ಯೋಚನೆ ಬರ್ತಾ ಇದೆ. ರಾಮಾಯಣದಲ್ಲಿ ಎಷ್ಟು ಸರ್ಗಗಳಿವೆ ಹೇಳ್ತೇನೆ. ಒಂದು 111, ಈಗ 45 ಇದೆ. ಈ ವಾರ ಇಡೀ ಮಾಡಿಬಿಟ್ರೆ ಇದು ಮುಗಿಯುತ್ತೆ. ಆಮೇಲೆ ಬದರಿ ಬಂದ ಮೇಲೆ, ಹೌದು, ಬದರಿಯಿಂದ ಬಂದ ಮೇಲೆ ಮಹಾಭಾರತ ಅನುಶಾಸನ ಪರ್ವ ಶುರು ಮಾಡೋದಾ ಹೇಗೆ ಅಂತ ನೋಡೋಣ ಅಲ್ವಾ? ನೋಡೋಣ ಹಾಗೆ. ಸರಿ, ಕೃಷ್ಣಾರ್ಪಣಮಸ್ತು. ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಕೂಡ